ಮುಪ್ಪಿನ ಕಾಲದ ಒಂಟಿತನ. ಬೆಳಿಗ್ಗೆ 9 ಗಂಟೆಯ ಸಮಯವಾಗಿತ್ತು. ಸುಮಾರು 50 ವರ್ಷ ವಯಸ್ಸಿನ ಸುಲೋಚನಾ ಅವರು ನಿಧಾನವಾಗಿ ತಮ್ಮ ಮನೆಯ ಕಡೆಗೆ ಹೊರಟಿದ್ದರು. ಈಗಷ್ಟೇ ಗಲ್ಲಿಯ ತಿರುವಿಗೆ ಬಂದಾಗ ಎದುರಿಗೆ ಪಕ್ಕದ ಮನೆಯ ಸುಷ್ಮಾ ಹಾಗೂ ಮೀನಾ ಎಂಬ ಇಬ್ಬರು ಮಹಿಳೆಯರು ಅವಳಿಗೆ ಎದುರಾದರು. ಈ ಮೊದಲು ಅವರಿಬ್ಬರು ಜೋರು ಜೋರಾಗಿ ಮಾತನಾಡುತ್ತಿದ್ದರು. ಸುಲೋಚನಾ ಅವರನ್ನು ನೋಡಿದ ತಕ್ಷಣ ಅವರ ಸ್ವರ ಬಂದಾಗಿ ಹೋಯಿತು. ಅವರ ಕಣ್ಣಿನಲ್ಲಿಯ ಪ್ರಶ್ನಾರ್ಥಕ ಭಾವ ಮತ್ತು ಮುಖದಲ್ಲಿಯ ವ್ಯಂಗ್ಯವನ್ನು ನೋಡಿ ಸುಲೋಚನಾ ಅವರಿಗೆ ಇವರು ತನ್ನ ವಿಷಯವಾಗಿ ಮಾತನಾಡುತ್ತಿದ್ದರು ಎಂದು ತಕ್ಷಣ ಅರ್ಥವಾಯಿತು. ಅವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸುಲೋಚನಾ ಮುಂದಕ್ಕೆ ತಮ್ಮ ಮನೆಯ ಕಡೆ ಹೆಜ್ಜೆ ಹಾಕಿದರು. ಈಗ ಅವಳು ಕೆಲವೇ ಹೆಜ್ಜೆಗಳಷ್ಟೇ ಮುಂದಡಿ ಇಟ್ಟಿದ್ದಳು. ಆಗ ಸುಷ್ಮಾ ಏನೋ ಗುಸುಗುಸು ಮಾತನಾಡೋದು ಸುಲೋಚನಾ ಅವರಿಗೆ ಕೇಳಿಸಿತು. ನೋಡಿ, ನಮ್ಮ ಸೊಸೈಟಿಯ ಹೀರೋಯಿನ್ ಬರುತ್ತಿದ್ದಾಳೆ. ಆಗ ಮೀನಾ ಹೇಳಿದಳು, ಕೇವಲ ದೇವಸ್ಥಾನಕ್ಕೆ ಹೋಗುವ ನೆಪವಷ್ಟೇ. ಇವಳ ಕೆಲಸ ಮಾತ್ರ ಬೇರೆಯೇ ಇರುತ್ತದೆ. ರಾಮ, ಹಗಲಿನಲ್ಲೇ ಇವಳು ಹದ್ದು ಮೀರಿ ನಡೆದುಕೊಳ್ಳುತ್ತಿದ್ದಾಳೆ. ವಿಧವೆಯಾಗಿದ್ದು ಇವಳು ಇಂಥ ಕೆಲಸ ಮಾಡುತ್ತಿದ್ದಾಳೆ. ಇಂಥವಳನ್ನು ನೋಡಿ ನಮ್ಮ ಮಕ್ಕಳು ಏನನ್ನು ಕಲಿಯಬಹುದು? ಇಂತಹ ಹೆಂಗಸರೇ ನಮ್ಮ ಸೊಸೈಟಿ ಹೆಸರನ್ನು ಹಾಳು ಮಾಡುತ್ತಾರೆ. ಆಗ ಸುಷ್ಮಾ ಹೇಳಿದಳು, ಈ ಸೊಸೈಟಿಯನ್ನು ಭಗವಂತನೇ ಕಾಪಾಡಬೇಕು. ನಾನಂತೂ ನನ್ನ ಮಕ್ಕಳನ್ನು ಇಂಥವರಿಂದ ದೂರ ಇಡುತ್ತೇನೆ. ಆಗ ಸುಲೋಚನಾ ಅವರ ಹೆಜ್ಜೆಗಳು ತನ್ನಷ್ಟಕ್ಕೆ ತಾವೇ ನಿಂತವು. ಒಮ್ಮೆ ಅವರು ತಿರುಗಿ ಆ ಮಹಿಳೆಯರ ಕಡೆಗೆ ನೋಡಿದರು. ಈಗ ಅವರಿಬ್ಬರು ಏರು ಧ್ವನಿಯಲ್ಲಿ ಮಾತನಾಡತೊಡಗಿದ್ದರು. ತಕ್ಷಣ ಅವರಲ್ಲಿ ಹೇಳಿದರು, ಏನಾದರೂ ಹೇಳುತ್ತಿದ್ದರೆ ನನ್ನ ಎದುರಿಗೆ ಬಂದು ಹೇಳಿ. ಅಂದಾಗ ಸುಷ್ಮಾ ತನ್ನ ಕೈಯನ್ನು ಸೊಂಟದ ಮೇಲೆ ಇಡುತ್ತಾ ಹೇಳಿದಳು, ಈಗ ನಾವೇನು ಹೇಳಿದರೂ ನಿಮ್ಮ ಬಗ್ಗೆ ಇಡೀ ಏರಿಯಾದವರಿಗೆ ಗೊತ್ತು. ಇದೆಲ್ಲವೂ ಇಲ್ಲಿ ನಡೆಯುವುದಿಲ್ಲ. ನಾವೆಲ್ಲರೂ ಸುಸಂಸ್ಕೃತ ಕುಟುಂಬದವರಾಗಿದ್ದೇವೆ. ಸೊಸೈಟಿಯ ವಾತಾವರಣವನ್ನು ಕೆಡಿಸಬೇಡಿ. ಇಷ್ಟು ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋದರು. ಪಕ್ಕದವರ ಮಾತನ್ನು ಕೇಳಿ ಸುಲೋಚನಾ ಅವರ ಹೃದಯ ಬಡಿತ ನಿಂತಂತಾಯಿತು. ಜನರು ಇಷ್ಟು ಕೀಳು ಮಟ್ಟಕ್ಕೆ ಯೋಚಿಸುತ್ತಾರೆಯೇ ಎಂದು ಅವರಿಗೆ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಹಿಂದೆ ಮುಂದೆ ಯೋಚಿಸದೆ ಅವರ ಬಗ್ಗೆ ಏನನ್ನು ತಿಳಿದುಕೊಳ್ಳದೆ ಕ್ಷಣ ಮಾತ್ರದಲ್ಲಿ ಅವರನ್ನು ಅಪರಾಧಿಯನ್ನಾಗಿ ಮಾಡಿದ್ದರು. ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಅವರು ತಮ್ಮ ಮನೆಯ ಕಡೆಗೆ ಬಂದರು. ತುಂಬ ದುಃಖದಿಂದ ಮನೆಯೊಳಗೆ ಕಾಲಿಟ್ಟರು. ಅವರ ಕಣ್ಣುಗಳು ತುಂಬಿ ಬಂದಿದ್ದವು. ಅವರ ಮನ ಅಸಹಜತೆಯಿಂದ ಯೋಚನೆಯಲ್ಲಿ ಮುಳುಗಿತ್ತು. ಒಳಗಡೆ ಬಂದವರೇ ಅವರು ಬಾಗಿಲನ್ನು ಬಂದ್ ಮಾಡಿದರು. ತಮ್ಮ ಆರಾಮ್ ಕುರ್ಚಿಯಲ್ಲಿ ಕುಳಿತುಕೊಂಡರು. ಅವರು ಕಣ್ಣು ಮುಚ್ಚಿದ್ದರು. ಆದರೆ ಅವರ ಕಿವಿಯಲ್ಲಿ ಸೊಸೈಟಿಯ ಆ ಮಹಿಳೆಯರ ಮಾತುಗಳೇ ಗುಣಗುಣಿಸುತ್ತಿದ್ದವು. ಅವರು ತುಂಬ ಹೊತ್ತಿನವರೆಗೆ ಯೋಚಿಸತೊಡಗಿದರು. ಅಷ್ಟಕ್ಕೂ ತಮ್ಮ ಜೀವನದ ಪುಟಗಳು ಮತ್ತೊಬ್ಬರು ನಿಂದಿಸುವ ವಿಷಯವಾಗಿ ಹೇಗೆ ಅವರ ಬಾಯಿಗೆ ಆಹಾರವಾಯಿತು ಎಂದೆಲ್ಲ ಯೋಚಿಸುತ್ತಿರುವಾಗ ಅವರ 25 ವರ್ಷದ ಮಗಳು ಮಂದಾಕಿನಿ ಕೋಣೆಯಿಂದ ಹೊರ ಬಂದಳು. ಅವಳ ಮುಖದಲ್ಲಿ ಒಂದು ಚಂಚಲವಾದ ನಗು ಇತ್ತು. ಅಮ್ಮ, ಇಂದು ನಮ್ಮಿಬ್ಬರಿಗಾಗಿ ನಾನು ತಿಂಡಿ ಮಾಡುತ್ತೇನೆ. ನಾನು ಹೇಗೆ ಮಾಡಿದ್ದೇನೆಂದು ನೀವು ತಿಂದು ಹೇಳಬೇಕು. ಸುಲೋಚನಾ ಮಗಳ ಮಾತಿಗೆ ಯಾವುದೇ ಉತ್ತರವನ್ನು ಕೊಡಲಿಲ್ಲ. ಅವರು ತನ್ನ ಪ್ರಪಂಚದಲ್ಲಿ ಮುಳುಗಿದ್ದರು. ಅವರಿಗೆ ತುಂಬ ದುಃಖವಾಗಿತ್ತು. ಈಗ ಅವರ ನೆನಪುಗಳು ಅವರನ್ನು ಬಾಲ್ಯದ ಜೀವನಕ್ಕೆ ಕರೆದೊಯ್ದವು. ಆ ಜೀವನದಲ್ಲಿ ಅವರು ಕೇವಲ ದುಃಖ, ನೋವು ಹಾಗೂ ತಿರಸ್ಕಾರವನ್ನೇ ಅನುಭವಿಸಿದ್ದರು. ಅವರು 4 ವರ್ಷದವರಾಗಿದ್ದಾಗ ನೋಡಿದ ಅವರ ಅಮ್ಮನ ಮುಖ ಇಂದಿಗೂ ಅವರ ಮುಂದೆ ಕಣ್ಣಿಗೆ ಕಟ್ಟಿದಂತಿತ್ತು. ಸುಲೋಚನಾ ಅವರಿಗೆ ಕೇವಲ ಇಷ್ಟೇ ನೆನಪಿತ್ತು. ಆಗ ಅವರ ಅಮ್ಮ ತುಂಬ ಅನಾರೋಗ್ಯ ಪೀಡಿತರಾಗಿದ್ದರು. ಒಂದು ದಿನ ರಾತ್ರಿ ಅವರ ದೇಹಾಂತ್ಯವಾಯಿತು. ಅಮ್ಮ ಹೊರಟು ಹೋದ ಮೇಲೆ ಅಪ್ಪನೇ ಅವರ ಪ್ರಪಂಚವಾದರು. ಸುಲೋಚನಾ ತನ್ನ ತಂದೆಯ ನೆರಳಿನಲ್ಲಿ ಸುರಕ್ಷಿತವಾಗಿರುವಂತೆ ಕಂಡಳು. ಆದರೆ ಈ ಸುಖವನ್ನು ಕೂಡ ಭಗವಂತನು ಹೆಚ್ಚು ದಿನ ಅವರಿಗೆ ನೀಡಲಿಲ್ಲ. ಅವರಿಗೆ 16 ವರ್ಷ ವಯಸ್ಸಾದಾಗ ಒಂದು ದಿನ ಅವರ ತಂದೆಯೂ ಕೂಡ ಅವರನ್ನು ಬಿಟ್ಟು ಹೊರಟು ಹೋದರು. ಆ ದಿನ ಸುಲೋಚನಾ ಅವರ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು. ತನ್ನ ತಂದೆಯ ಕೊನೆಯ ಉಸಿರಿನ ಜೊತೆಗೆ ಸುಲೋಚನಾ ಅವರ ಜೀವನದ ಖುಷಿಯೂ ಕೂಡ ಕೊನೆಗೊಂಡಂತೆ ತೋರಿತ್ತು. ಸುಲೋಚನಾಳ ತಂದೆ ಸಾಯುವಾಗ ಒಂದು ಮಾತನ್ನು ಹೇಳಿ ಹೋಗಿದ್ದರು. ಮಗಳೇ, ಈಗ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯೇ ನಿನ್ನ ಮನೆಯಾಗಿರುತ್ತದೆ. ಅವರು ನಿನ್ನನ್ನು ಅವರ ಮಗಳಂತೆ ನೋಡಿಕೊಳ್ಳುತ್ತಾರೆ. ಸುಲೋಚನಾಳಿಗೆ ಈಗಲೂ ನೆನಪಿತ್ತು. ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮನೆಯಲ್ಲಿ ಉಳಿಯಲು ಜಾಗವಂತೂ ನೀಡಿದ್ದರು. ಆದರೆ ಅವರು ಹೃದಯದಲ್ಲಿ ಜಾಗವನ್ನು ನೀಡಲಿಲ್ಲ. ಸುಲೋಚನಾಳಿಗಂತೂ ಅವರ ಮನೆ ಕಟುಕರ ಮನೆಯಂತೆ ತೋರುತ್ತಿತ್ತು. ಚಿಕ್ಕಮ್ಮ ಯಾವಾಗಲೂ ಹೇಳುತ್ತಿದ್ದರು, ಅಪ್ಪ ಅಮ್ಮ ಇಲ್ಲದ ಹುಡುಗಿ. ಹೆಚ್ಚು ತಲೆ ಮೇಲೆ ಕೂಡಿಸಿಕೊಂಡರೆ ನಮ್ಮ ಮರ್ಯಾದೆಯನ್ನು ಬೀದಿ ಪಾಲು ಮಾಡಬಹುದು. ಎಷ್ಟು ಬೇಗ ಇವಳು ಮನೆಯ ಕೆಲಸವನ್ನು ಕಲಿಯುತ್ತಾಳೋ ಅದು ಅವಳಿಗೆ ಒಳ್ಳೆಯದಾಗುವುದು. ನಾಳೆ ಯಾರಾದರೂ ಇವಳನ್ನು ಮದುವೆಯಾಗುತ್ತೇನೆಂದು ಮುಂದೆ ಬಂದರೆ ಆನಂತರ ಏನು ತೊಂದರೆ ಆಗಬಾರದು. ಚಿಕ್ಕಪ್ಪ ಕೂಡ ಎಂದಿಗೂ ಅವರ ಮಾತನ್ನು ವಿರೋಧಿಸಲಿಲ್ಲ. ಸುಲೋಚನಾಳಿಗೆ ಮನೆಯ ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸವನ್ನು ಕೂಡ ಮಾಡಬೇಕಾಯಿತು. ಬೆಳಗ್ಗೆದ್ದು ಕಸ ಗುಡಿಸುವುದು, ನೀರು ತುಂಬುವುದು, ಊಟ ತಿಂಡಿ ರೆಡಿ ಮಾಡುವುದು, ಹೀಗೆ ಎಲ್ಲ ಕೆಲಸವನ್ನು ಅವಳು ಮಾಡಬೇಕಾಯಿತು. ಇದರ ಮಧ್ಯದಲ್ಲಿ ಅವಳ ಕಾಲೇಜ್ ಕೂಡ ತಪ್ಪಿ ಹೋಯಿತು. ಆದರೆ ಅವಳಿಗಂತೂ ಓದುವುದೆಂದರೆ ತುಂಬ ಇಷ್ಟವಾಗಿತ್ತು. ಹಾಗಾಗಿ ಸುಲೋಚನಾ ಮುಂದಿನ ವಿದ್ಯಾಭ್ಯಾಸವನ್ನು ಮನೆಯಿಂದಲೇ ಮುಂದುವರಿಸಿದಳು. ಸುಲೋಚನಾಳ ಜೀವನ ಒಂದು ಸಂಘರ್ಷವಾಗಿ ಮಾರ್ಪಟ್ಟಿತ್ತು. ಆದರೆ ಅವಳು ಎಂದಿಗೂ ಸೋಲೊಪ್ಪಿಕೊಳ್ಳುವ ಮಾತೇ ಇರಲಿಲ್ಲ. ಚಿಕ್ಕಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇದ್ದು ಸಂಘರ್ಷ ಮಾಡುತ್ತಲೇ ಅವಳು ತನ್ನ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸಿದಳು.
ಮನೆಯಲ್ಲಿ ಎಷ್ಟೇ ಕೆಲಸವಿದ್ದರೂ ಎಷ್ಟೇ ರಾತ್ರಿಯಾದರೂ ತನ್ನ ಪ್ರತಿದಿನದ ಓದನ್ನು ಕೂಡ ಮುಗಿಸಿಕೊಂಡೇ ಅವಳು ಮಲಗುತ್ತಿದ್ದಳು ಮತ್ತು ತನ್ನ ಓದನ್ನು ಕಂಪ್ಲೀಟ್ ಮಾಡಿದಳು. ಓದು ಮುಗಿದ ನಂತರ ಶಿಕ್ಷಕಿಯ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದಳು. ಅವಳ ಸಮರ್ಪಣೆ, ಸಾಧನೆ ಹಾಗೂ ಅಗಾಧ ಜ್ಞಾನವನ್ನು ನೋಡಿ ತಕ್ಷಣ ಶಾಲೆಯ ಆಡಳಿತ ಮಂಡಳಿಯವರು ಅವರನ್ನು ಶಿಕ್ಷಕಿಯಾಗಿ ನಿಯುಕ್ತಿಗೊಳಿಸಿದರು. ಸುಲೋಚನಾ ಈ ವಿಷಯವನ್ನು ತನ್ನ ಚಿಕ್ಕಮ್ಮನಲ್ಲಿ ಹೇಳಿದಾಗ ಅವಳು ಹೇಳಿದಳು, ಸರಿ, ಆದರೆ ನೀನು ಮನೆಯ ಖರ್ಚು ವೆಚ್ಚದಲ್ಲಿ ಕೂಡ ಕೈ ಜೋಡಿಸಬೇಕು. ನೀನು ಏನು ಸಂಪಾದಿಸುತ್ತೀಯೋ ಅದನ್ನು ಮನೆಗೆ ಕೊಡಬೇಕು ಎಂದಳು. ಸುಲೋಚನಾಳಿಗೆ ಇದರಿಂದ ಕೂಡ ಯಾವುದೇ ತೊಂದರೆ ಇರಲಿಲ್ಲ. ಅವಳ ಪಾಲಿಗೆ ನೌಕರಿಯು ಕೇವಲ ಒಂದು ಸಂಪಾದನೆ ಮಾಡುವ ಕೆಲಸವಾಗಿರಲಿಲ್ಲ. ಅವಳು ಶಿಕ್ಷಣದ ಮೂಲಕ ಮಕ್ಕಳ ಜೀವನದಲ್ಲಿ ಬದಲಾವಣೆಯನ್ನು ತರಲು ಬಯಸಿದ್ದಳು. ಪ್ರತಿ ಮುಂಜಾನೆ ಸುಲೋಚನಾ ಮನೆಯ ಕೆಲಸದಲ್ಲಿ ತೊಡಗಿರುತ್ತಿದ್ದಳು. ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಸರಿಯಾದ ಸಮಯಕ್ಕೆ ಶಾಲೆಗೆ ಬಂದು ತಲುಪುತ್ತಿದ್ದಳು. ಮಕ್ಕಳ ನಗು ಹಾಗೂ ಅವರ ಒಡನಾಟವು ಅವಳನ್ನು ಇನ್ನೂ ಸದೃಢಳನ್ನಾಗಿ ಮಾಡಿತ್ತು. ಮಕ್ಕಳ ಒಡನಾಟದಿಂದಾಗಿ ಅವಳ ಜೀವನದಲ್ಲಿ ಅವಳಿಗೆ ನೆಮ್ಮದಿ ದೊರೆತಿತ್ತು. ಪ್ರತಿ ತಿಂಗಳ 1ನೇ ತಾರೀಕಿಗೆ ಅವಳ ಚಿಕ್ಕಮ್ಮ ಅವಳ ಸಂಬಳವನ್ನು ಕೇಳಿ ಪಡೆದುಕೊಳ್ಳುತ್ತಿದ್ದಳು. ಸುಲೋಚನಾ ಏನನ್ನು ಹೇಳದೆ ಕೇಳದೆ ಎಲ್ಲ ಹಣವನ್ನು ಚಿಕ್ಕಮ್ಮನ ಕೈಗೆ ಇಡುತ್ತಿದ್ದಳು. ತನಗಾಗಿ ಏನಾದರೂ ಖರೀದಿಸಬೇಕೆಂದರೂ ಕೂಡ ಅವಳು ತನ್ನ ಚಿಕ್ಕಮ್ಮನ ಮುಂದೆ ಕೈ ಚಾಚಬೇಕಿತ್ತು. ಒಂದು ದಿನ ಅವಳು ಪ್ರಿನ್ಸಿಪಾಲ್ ಆಫೀಸ್ ರೂಮಿನ ಕಡೆಗೆ ಹೋಗುತ್ತಿದ್ದಾಗ ಹೊರಗಡೆ ಗೇಟ್ನಲ್ಲಿ ಒಬ್ಬ ಸ್ಫುರದ್ರೂಪಿ ಯುವಕ ಗಾರ್ಡ್ನೊಂದಿಗೆ ವಾಗ್ವಾದಕ್ಕಿಳಿದಿದ್ದನು. ಯುವಕನ ಬಟ್ಟೆಯು ಸಾಧಾರಣವಾಗಿ ಸ್ವಚ್ಛವಾಗಿತ್ತು. ಅವನ ಕಣ್ಣಿನಲ್ಲಿ ಯಾವುದೋ ಒಂದು ಭರವಸೆ ಮತ್ತು ಹೊಳಪು ಎದ್ದು ತೋರುತ್ತಿತ್ತು. ನೋಡಿ, ನಾನು ಒಮ್ಮೆ ಪ್ರಿನ್ಸಿಪಾಲ್ರನ್ನು ಭೇಟಿ ಮಾಡಬೇಕು. ನನಗೆ ಒಂದು ಅವಕಾಶ ಕೊಡಿ. ನನಗೆ ನೌಕರಿಯ ಅವಶ್ಯಕತೆ ಇದೆ. ಯುವಕನು ಸೆಕ್ಯೂರಿಟಿಯಲ್ಲಿ ಭಿನ್ನವಿಸಿಕೊಂಡನು. ಆಗ ಸೆಕ್ಯೂರಿಟಿ ಹೇಳಿದನು, ಎಲ್ಲಿವರೆಗೆ ನೀವು ನಿಮ್ಮ ರೆಸ್ಯೂಮ್ ಮತ್ತು ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿ ತೆಗೆದುಕೊಂಡು ಬರುವುದಿಲ್ಲವೋ ಅಲ್ಲಿವರೆಗೆ ನೀವು ಪ್ರಿನ್ಸಿಪಾಲ್ರನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ನಿಮ್ಮನ್ನು ಒಳಗೆ ಕೂಡ ಬಿಡಲು ಸಾಧ್ಯವಿಲ್ಲ. ಸುಮ್ಮನೆ ನನ್ನಲ್ಲಿ ವಾಗ್ವಾದ ಮಾಡಬೇಡಿ, ಹೊರಟು ಹೋಗಿ. ಸುಲೋಚನಾ ಸ್ವಲ್ಪ ಹೊತ್ತಿನವರೆಗೆ ಇದನ್ನೆಲ್ಲ ನೋಡುತ್ತಿದ್ದಳು. ಆನಂತರ ಕ್ಲಾಸ್ನ ಸಮಯವಾಗಿದ್ದರಿಂದ ಕ್ಲಾಸಿಗೆ ಹೊರಟು ಹೋದಳು. ಮಾರನೇ ದಿನ ಕೂಡ ಆ ಹುಡುಗ ಶಾಲೆ ಹೊರಗಡೆ ನಿಂತಿದ್ದನು. ಈ ಬಾರಿ ಅವನು ಸೀದಾ ಸುಲೋಚನಾ ಅವರ ಬಳಿ ಬಂದನು. ಮೇಡಮ್, ನನ್ನ ಹೆಸರು ರಮಣ. ನಾನು ಇಲ್ಲಿ ನೌಕರಿ ಮಾಡುವುದಕ್ಕಾಗಿ ಇಂಟರ್ವ್ಯೂ ನೀಡಲು ಬಂದಿದ್ದೇನೆ. ನಿನ್ನೆ ಕೂಡ ಬಂದಿದ್ದೆ, ಆದರೆ ಗಾರ್ಡ್ ನನಗೆ ಒಳಗೆ ಹೋಗಲು ಅವಕಾಶ ನೀಡಲಿಲ್ಲ. ಪ್ಲೀಸ್, ದಯವಿಟ್ಟು ನನಗೆ ಸಹಾಯ ಮಾಡಿ. ನನಗೆ ಅರ್ಜೆಂಟಾಗಿ ಒಂದು ನೌಕರಿ ಅವಶ್ಯಕತೆ ಇದೆ. ನಾನು ಇಲ್ಲಿ ನೌಕರಿ ಮಾಡುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದೇನೆ. ನನ್ನ ಬಳಿ ಎಲ್ಲ ಡಾಕ್ಯುಮೆಂಟ್ಗಳು ಇದ್ದವು. ನಾನು ಡಾಕ್ಯುಮೆಂಟ್ ಇಟ್ಟ ಬ್ಯಾಗ್ ಕಳ್ಳತನವಾಗಿದೆ. ನಾನು ಸೈನ್ಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೇನೆ. ಮಕ್ಕಳಿಗೆ ಕಲಿಸುವುದೆಂದರೆ ನನಗೆ ತುಂಬ ಇಷ್ಟ. ನನಗೆ ಕೇವಲ ಒಂದು ಅವಕಾಶ ಕೊಡಿ. ನಾನು ಒಮ್ಮೆ ಪ್ರಿನ್ಸಿಪಾಲ್ರನ್ನು ಭೇಟಿಯಾಗುತ್ತೇನೆ. ನಿಮ್ಮ ಈ ಉಪಕಾರವನ್ನು ನಾನು ಎಂದೂ ಮರೆಯುವುದಿಲ್ಲ. ಅವನು ಹೀಗೆ ಹೇಳಿದಾಗ ಸುಲೋಚನಾ ಅವರಿಗೆ ಅವನ ಮಾತಿನಲ್ಲಿ ಸತ್ಯ ಅಡಗಿರುವುದು ಕಂಡಿತು. ಆಗ ತಕ್ಷಣ ಸುಲೋಚನಾ ಹೇಳಿದಳು, ನಡೀರಿ, ನಾನು ನಿಮಗೆ ಪ್ರಿನ್ಸಿಪಾಲ್ರನ್ನು ಭೇಟಿ ಮಾಡಿಸುತ್ತೇನೆ. ಆಗ ಯುವಕನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ಗಾರ್ಡ್ ಅವನನ್ನು ತಡೆಯಲು ಪ್ರಯತ್ನಿಸಿದಾಗ ಸುಲೋಚನಾ ಹೇಳಿದಳು, ಇವರು ನನ್ನ ಜೊತೆ ಬಂದಿದ್ದಾರೆ. ಇವರನ್ನು ಒಳಗೆ ಬರಲು ಬಿಡಿ ಎಂದಳು. ಥ್ಯಾಂಕ್ ಯು ಮೇಡಮ್, ನಾನು ನಿಮ್ಮ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಆತನು ಹೇಳಿದನು. ಸುಲೋಚನಾ ಅವನನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ ರವರ ಕೋಣೆಗೆ ಬಂದಳು. ಪ್ರಿನ್ಸಿಪಾಲ್ ಅವರಲ್ಲಿ ಏನೋ ಮಾತನಾಡಿದಳು ಮತ್ತು ರಮಣ್ಣಿಗೆ ಒಳಗಡೆ ಹೋಗಲು ಹೇಳಿದಳು. ಆನಂತರ ತನ್ನ ಪಾಡಿಗೆ ತಾನು ಕ್ಲಾಸ್ಗೆ ಹೊರಟು ಹೋದಳು. ಸ್ವಲ್ಪ ಸಮಯದ ನಂತರ ಅವಳು ಹೊರಗಡೆ ಬಂದಾಗ ಅದೇ ಯುವಕ ರಮಣ್ ಅವಳ ಎದುರಿಗೆ ನಿಂತಿದ್ದನು. ಅವನ ಮುಖದಲ್ಲಿ ಒಂದು ಖುಷಿ ಇತ್ತು. ಅವನು ಸುಲೋಚನಾಳ ಕಡೆಗೆ ಕೈ ಜೋಡಿಸಿ ಹೇಳಿದನು, ಮೇಡಮ್, ಇಂದು ನೀವು ನನಗೆ ಸಹಾಯ ಮಾಡದೇ ಇದ್ದಿದ್ದರೆ ನನಗೆ ಈ ನೌಕರಿ ಎಂದಿಗೂ ದೊರೆಯುತ್ತಿರಲಿಲ್ಲ. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಮೇಡಮ್. ನಿಮಗೆ ನೌಕರಿ ದೊರೆಯುತ್ತೆ ಎಂದು ಸುಲೋಚನಾ ಕೇಳಿದಾಗ ರಮಣ್ ಹೇಳಿದನು, ಹೌದು ಮೇಡಮ್, ನನಗೆ ನೌಕರಿ ದೊರೆತಿದೆ. ನಾನು ಆದಷ್ಟು ಬೇಗ ನನ್ನ ಎಲ್ಲ ಡಾಕ್ಯುಮೆಂಟ್ಗಳ ಕಾಪಿಯನ್ನು ಇವರಿಗೆ ತಂದು ಕೊಡಬೇಕು. ಆಗಲೇ ನನ್ನ ನೌಕರಿ ಕಾಯಂ ಆಗುತ್ತದೆ. ಆನಂತರ ರಮಣ್ ಮತ್ತೆ ಕೇಳಿದನು, ಮೇಡಮ್, ಇಲ್ಲಿ ಸುತ್ತಮುತ್ತಲೂ ಎಲ್ಲಾದರೂ ಮನೆ ಬಾಡಿಗೆಗೆ ದೊರೆಯಬಹುದೇ? ಒಂದೇ ಕೋಣೆ ಇದ್ದರೂ ಸಾಕು. ಸುಲೋಚನಾ ಸ್ವಲ್ಪ ಹೊತ್ತು ಯೋಚಿಸಿದಳು ಮತ್ತು ಹೇಳಿದಳು, ವಾಸ್ತವದಲ್ಲಿ ನಾನು ನನ್ನ ಚಿಕ್ಕಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಇರುತ್ತೇನೆ. ಅವರ ಮನೆ ಮೇಲ್ಗಡೆ ಒಂದು ಕೋಣೆ ಖಾಲಿ ಇದೆ. ಅವರು ಆ ಕೋಣೆಯನ್ನು ಬಾಡಿಗೆಗೆ ಕೊಡಬೇಕೆಂದುಕೊಂಡಿದ್ದಾರೆ. ನಿಮಗೆ ಇಷ್ಟವೆಂದರೆ ನೀವು ಬಂದು ನೋಡಬಹುದು. ಇದನ್ನು ಕೇಳಿ ರಮಣ್ಣ ಮುಖದ ಮೇಲೆ ನಗು ಮೂಡಿತು ಮತ್ತು ಹೇಳಿದನು, ಆಯಿತು, ನಡೀರಿ ಮೇಡಮ್. ಹೇಳಿ, ಯಾವಾಗ ನೋಡಲು ಹೋಗಬೇಕು? ಆಗ ಸುಲೋಚನಾ ಹೇಳಿದಳು, ಒಂದು ವೇಳೆ ನಿಮ್ಮ ಬಳಿ ಸಮಯ ಇದೆ ಎಂದಾದರೆ ಶಾಲೆ ಮುಗಿದ ನಂತರ ನೋಡಲು ಹೋಗಬಹುದು. ಆಯಿತು ಮೇಡಮ್, ಶಾಲೆ ಮುಗಿದ ನಂತರ ಇಲ್ಲೇ ಸಿಗುತ್ತೇನೆ. ಸುಲೋಚನಾ ರಮಣ್ಣನ್ನು ಕರೆದುಕೊಂಡು ಮನೆಗೆ ಬಂದಾಗ ಮನೆಯ ಹೊರಗಿನ ಅಂಗಳದಲ್ಲಿ ಚಿಕ್ಕಮ್ಮ ಕುಳಿತಿದ್ದರು. ಚಿಕ್ಕಮ್ಮ, ಇವರ ಹೆಸರು ರಮಣ್. ಇವರು ನಮ್ಮ ಶಾಲೆಯಲ್ಲಿ ಹೊಸ ಟೀಚರ್ ಆಗಿ ನೌಕರಿಗೆ ಸೇರಿದ್ದಾರೆ. ಇವರಿಗೆ ಉಳಿದುಕೊಳ್ಳಲು ಒಂದು ಕೋಣೆ ಬಾಡಿಗೆಗೆ ಬೇಕು. ಚಿಕ್ಕಮ್ಮ ಒಂದು ಕ್ಷಣ ರಮಣ್ಣನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿದಳು ಮತ್ತು ಮೂಗು ಮುರಿಯುತ್ತಾ ಹೇಳಿದರು, ನೋಡಿ, ಅದಕ್ಕೇನಂತೆ, ಅಡ್ವಾನ್ಸ್ ಮತ್ತು ಬಾಡಿಗೆ ಸರಿಯಾಗಿ ನೀಡಬೇಕು ಮತ್ತು ಕರೆಂಟ್ ಬಿಲ್, ನೀರಿನ ಬಿಲ್ ಸಪ್ರೇಟ್ ಕಟ್ಟಬೇಕಾಗುತ್ತದೆ. ರಮಣ್ ತಕ್ಷಣ ಹೇಳಿದನು, ಆಯಿತು, ನನಗೆ ನಿಮ್ಮ ಎಲ್ಲ ಷರತ್ತುಗಳು ಒಪ್ಪಿಗೆ ಇದೆ.
ಆದರೆ ಸದ್ಯ ಅಡ್ವಾನ್ಸ್ ನೀಡಲು ನನ್ನ ಬಳಿ ಹಣವಿಲ್ಲ. ಇದನ್ನು ಕೇಳುತ್ತಿದ್ದಂತೆ ಚಿಕ್ಕಮ್ಮ ಕೂಗಾಡಿದಳು. ವಾರೆವಾ, ಇವರಿಗೆ ನಾವು ಫ್ರೀಯಾಗಿ ಮನೆಯನ್ನು ಬಾಡಿಗೆಗೆ ಕೊಡಬೇಕೇನು? ಸುಲೋಚನಾ, ಇದೆಂಥ ತಮಾಷೆ ನಿನಗೆ ಗೊತ್ತಾ? ಮನೆಯ ಖರ್ಚು ವೆಚ್ಚಗಳು ಎಷ್ಟೆಲ್ಲ ಹೆಚ್ಚಾಗಿವೆ. ಮೇಲಾಗಿ ನೀನು ಬಾಡಿಗೆಯನ್ನು ಕೂಡ ಕೊಡಲು ಸಾಧ್ಯವಾಗದ ಇಂಥ ಜನರನ್ನು ಕರೆದುಕೊಂಡು ಬರುತ್ತಿದ್ದೀಯೇನು? ಮತ್ತು ನೀನು ಒಂದು ವೇಳೆ ಹಣವಿಲ್ಲದಿದ್ದರೆ ಬೇರೆಲ್ಲಾದರೂ ನೋಡಿಕೋ. ರಮಣ್ಣನ ಕಡೆಗೆ ನೋಡುತ್ತಾ ಚಿಕ್ಕಮ್ಮ ಸಿಟ್ಟಿನಿಂದ ಹೇಳಿ ಒಳಗಡೆ ಹೋದಳು. ಆಗ ಚಿಕ್ಕಮ್ಮನ ಹಿಂದೆ ಬಂದು ಸುಲೋಚನಾ ಹೇಳಿದಳು. ಚಿಕ್ಕಮ್ಮ, ಮೇಲ್ಗಡೆಯ ಕೋಣೆ ಹೇಗಿದ್ದರೂ ಖಾಲಿ ಇದೆ. ಯಾರಾದರೂ ಅಲ್ಲಿ ಉಳಿದುಕೊಂಡರೆ ನಿಮಗೆ ಲಾಭವಾಗುವುದು. ಇವರಿಗೆ ಈಗಷ್ಟೇ ನೌಕರಿ ದೊರೆತಿದೆ. ಇವರಿಗೆ ಸ್ವಲ್ಪ ಸಮಯವನ್ನು ಕೊಡಿ. ಮೊದಲ ಸಂಬಳ ಬರುತ್ತಿದ್ದಂತೆ ಇವರು ಬಾಡಿಗೆಯನ್ನು ನೀಡುತ್ತಾರೆ ಮತ್ತು ಅಡ್ವಾನ್ಸ್ ಕೂಡ ಕೊಡುತ್ತಾರೆ. ನನಗೆ ಇವರ ಬಗ್ಗೆ ಗೊತ್ತು. ಇವರು ತುಂಬ ಒಳ್ಳೆಯವರು ಎಂದಾಗ ಚಿಕ್ಕಮ್ಮ ಸುಲೋಚನಾಳ ಕಡೆಗೆ ನೋಡುತ್ತಾ ಸ್ವಲ್ಪ ಹೊತ್ತು ದೀರ್ಘವಾಗಿ ಯೋಚಿಸುತ್ತಾ ನಂತರ ಹೇಳಿದಳು. ಸರಿ, ನಿನ್ನ ಮಾತಿಗೆ ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ಒಂದು ವೇಳೆ ಸರಿಯಾಗಿ ಬಾಡಿಗೆ ಕೊಟ್ಟಿಲ್ಲವೆಂದರೆ ತಕ್ಷಣ ರೂಮನ್ನು ಖಾಲಿ ಮಾಡಿಸುತ್ತೇನೆ. ಇವರಿಗೆ ಕೋಣೆಯನ್ನು ತೋರಿಸು ಎಂದು ಹೇಳುತ್ತಾ ಚಿಕ್ಕಮ್ಮ ಹೊರಟು ಹೋದರು. ಮೇಡಮ್, ನಿಮಗೆ ತುಂಬ ತುಂಬ ಧನ್ಯವಾದ ಮೇಡಮ್. ನಿಮ್ಮ ಈ ಉಪಕಾರವನ್ನು ನಾನು ನನ್ನ ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ. ನಾಳೆ ಬೆಳಿಗ್ಗೆ ನಾನು ಹಳ್ಳಿಯಿಂದ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಬರುತ್ತೇನೆ. ಕೋಣೆಯನ್ನು ನೋಡಿದ ಮೇಲೆ ಸುಲೋಚನಾ ರಮಣ್ಣಿಗೆ ಹೇಳಿದಳು. ಎಲ್ಲವೂ ಸರಿ, ಆದರೆ ಇಲ್ಲಿಯ ಕಾಯ್ದೆ ಕಾನೂನನ್ನು ನೆನಪಿಟ್ಟುಕೊಳ್ಳಬೇಕು. ಚಿಕ್ಕಮ್ಮ ಸ್ವಲ್ಪ ಕಠೋರ ಸ್ವಭಾವದವರಾಗಿದ್ದಾರೆ ಎಂದು ಸುಲೋಚನಾ ಹೇಳಿದಾಗ ರಮಣ್ ಹೇಳಿದನು. ಆಯಿತು ಮೇಡಮ್, ನಾನು ಯಾವಾಗಲೂ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ. ಹೀಗೆ ದಿನಗಳು ಕಳೆಯತೊಡಗಿತು. ಈಗ ರಮಣ್ ಹಾಗೂ ಸುಲೋಚನಾ ಅವರ ಮಧ್ಯೆ ಒಂದು ರೀತಿಯ ಒಳ್ಳೆಯ ಸಂಬಂಧ ಏರ್ಪಟ್ಟಿತ್ತು. ಯಾವಾಗಲೂ ಸುಲೋಚನಾಳಿಗೆ ಸೈನ್ಸ್ ವಿಷಯದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ರಮಣ್ಣಲ್ಲಿ ಕೇಳಿ ತಿಳಿದುಕೊಳ್ಳುತ್ತಿದ್ದಳು. ರಮಣ್ಣು ಕೂಡ ತುಂಬ ಬುದ್ಧಿವಂತಿಕೆಯಿಂದ ಅವಳ ಸಮಸ್ಯೆಯನ್ನು ನಿವಾರಿಸುತ್ತಿದ್ದನು. ಹೀಗೆ ಇಬ್ಬರ ನಡುವಿನ ಮಾತುಕತೆಗಳು ಮುಂದುವರಿದಿದ್ದವು. ಇಂದು ಕೂಡ ಸುಲೋಚನಾಳಿಗೆ ಸೈನ್ಸ್ ವಿಷಯದಲ್ಲಿ ಒಂದು ಹೊಸ ಪ್ರಾಜೆಕ್ಟನ್ನು ತಯಾರು ಮಾಡುವುದು ಗೊತ್ತಾಗಿರಲಿಲ್ಲ. ಅದನ್ನು ಎಲ್ಲಿಂದ ಶುರು ಮಾಡಬೇಕು ಅವಳಿಗೆ ಗೊತ್ತಾಗಲಿಲ್ಲ. ಆದ್ದರಿಂದ ಸಲಹೆ ತೆಗೆದುಕೊಳ್ಳಲು ಅವಳು ರಮಣ್ಣ ಬಳಿ ಬಂದಳು. ಬಾಗಿಲನ್ನು ಬಡಿದಾಗ ಒಳಗಿನಿಂದ ರಮಣ್ ನಿಧಾನವಾಗಿ ಹೇಳಿದನು. ಬಾಗಿಲು ತೆರೆದಿದೆ. ಸುಲೋಚನಾ ಒಳಗಡೆ ಬಂದು ನೋಡಿದಾಗ ರಮಣ್ ಇನ್ನೂ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದನು. ಅವನ ಮುಖ ತುಂಬ ಸೊರಗಿದಂತೆ ತೋರುತ್ತಿತ್ತು. ರಮಣ್ ಸರ್, ಏನಾಯಿತು? ನಿಮ್ಮ ಮುಖ ಬಾಡಿದಂತೆ ತೋರುತ್ತಿದೆ. ಆಗ ರಮಣ್ ಹೇಳಿದ. ಏನೂ ಇಲ್ಲ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಆಗ ಸುಲೋಚನಾ ರಮಣ್ಣ ಪರಿಸ್ಥಿತಿಯನ್ನು ನೋಡಿ ಚಿಂತೆಗೊಳಗಾದಳು ಮತ್ತು ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ತೆಗೆದುಕೊಂಡು ಬಂದಳು ಮತ್ತು ರಮಣ್ಣ ಹಣೆಯ ಮೇಲೆ ತಣ್ಣೀರಿನ ಪಟ್ಟಿಯನ್ನು ಇಟ್ಟಳು. ಆಗ ರಮಣ್ ಹೇಳಿದನು. ನೀವೇನು ಚಿಂತೆ ಮಾಡಬೇಡಿ, ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಆಗ ಸುಲೋಚನಾ ಹೇಳಿದಳು. ನೀವು ಏನು ಹೇಳಬೇಡಿ, ಈಗ ಆರಾಮ್ ತೆಗೆದುಕೊಳ್ಳಿ. ಇಷ್ಟು ಹೇಳಿ ಅವಳು ಜ್ವರದ ಮಾತ್ರೆಯನ್ನು ತೆಗೆದುಕೊಂಡು ಬಂದಳು ಮತ್ತು ರಮಣಿಗೆ ಮಾತ್ರೆಯನ್ನು ನೀಡಿದಳು. ತಕ್ಷಣ ರಮಣ್ ಹೇಳಿದನು. ಮೇಡಮ್, ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಇದರಲ್ಲಿ ಉಪಕಾರ ಏನು ಬಂತು? ಮಾನವೀಯತೆ ಎನ್ನುವ ಒಂದು ಅನುಬಂಧ ಇರುತ್ತದೆ ಅಲ್ಲವೇ? ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ಮಲಗಿಕೊಳ್ಳಿ ಎಂದು ಸುಲೋಚನಾ ನಗುತ್ತಾ ಹೇಳಿದಳು. ರಮಣ್ಣು ಸುಲೋಚನಾಳ ಈ ವ್ಯವಹಾರದಿಂದ ಪ್ರಭಾವಿತನಾಗಿದ್ದನು. ಕ್ರಮೇಣ ಅವರಿಬ್ಬರ ಮಧ್ಯೆ ಒಂದು ಆಳವಾದ ಸಂಬಂಧ ಬೆಳೆಯತೊಡಗಿತ್ತು. ಇದರ ಜೊತೆಗೆ ಸುಲೋಚನಾಳಿಗೂ ಕೂಡ ಈಗ ಅರ್ಥವಾಗಿತ್ತು. ರಮಣ್ ಒಳ್ಳೆಯ ಹೃದಯವಂತ ಆಗಿದ್ದ, ಜೊತೆಗೆ ಕಠಿಣ ಪರಿಶ್ರಮಿ ಕೂಡ ಆಗಿದ್ದ. ವಾರದ ಕೊನೆಯ 2 ದಿನಗಳಲ್ಲಿ ಏರಿಯಾದ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದ. ರಮಣನ ಈ ಗುಣವು ಸುಲೋಚನಾಳ ಮೇಲೆ ಇನ್ನೂ ಪ್ರಭಾವ ಬೀರಿತ್ತು. ಇದೆಲ್ಲವನ್ನು ನೋಡಿ ಸುಲೋಚನಾ ರಮಣ್ಣ ಬಗ್ಗೆ ಯೋಚಿಸತೊಡಗಿದಳು. ಅವನು ಒಳ್ಳೆಯ ವ್ಯಕ್ತಿ ಅಷ್ಟೇ ಅಲ್ಲ, ಬದಲಾಗಿ ಇವನೊಂದಿಗೆ ಇದ್ದರೆ ಜೀವನವು ಕೂಡ ಸುಗಮವಾಗುವುದು ಎಂದು ಅಂದುಕೊಂಡಳು. ಕ್ರಮೇಣ ರಮಣ್ ಹಾಗೂ ಸುಲೋಚನಾ ಇಬ್ಬರು ಪರಸ್ಪರ ಹತ್ತಿರವಾಗತೊಡಗಿದರು. ಆನಂತರ ಅವರಿಬ್ಬರು ಯಾವ ರೀತಿ ಇಷ್ಟಪಡತೊಡಗಿದರೆಂದರೆ ಅದು ಪ್ರೀತಿಯಲ್ಲಿ ಬದಲಾಯಿತು. ಇಬ್ಬರು ತಮ್ಮ ಇಡೀ ಜೀವನವನ್ನು ಒಬ್ಬರಿಗೊಬ್ಬರು ಜೊತೆಯಾಗಿ ಸಾಗಿಸಲು ತೀರ್ಮಾನಿಸಿದರು. ಆದರೆ ಸುಲೋಚನಾಳ ಕಡೆಯಿಂದ ಮದುವೆ ಮಾಡಿಕೊಳ್ಳಲು ಆರ್ಥಿಕವಾಗಿ ಇನ್ನೂ ಸಬಲಳಾಗಬೇಕಿತ್ತು. ಅವಳು ಹತ್ತಿರದಲ್ಲಿ ಬಾಡಿಗೆಗಾಗಿ ಒಂದು ಮನೆಯನ್ನು ತೆಗೆದುಕೊಂಡು ಅಲ್ಲಿ ತನ್ನ ಕೋಚಿಂಗ್ ಕ್ಲಾಸ್ ಶುರು ಮಾಡಿದಳು. ಇದರಿಂದ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯವಾಗಲೆಂದು ಅವಳು ಹಾಗೆ ಮಾಡಿದಳು. ಮತ್ತೊಂದು ಕಡೆ ಸುಲೋಚನಾಳ ಚಿಕ್ಕಪ್ಪ ಅವಳಿಗಾಗಿ ಹೊಸ ಸಂಬಂಧವನ್ನು ಹುಡುಕುತ್ತಿದ್ದರು. ಆದರೆ ಸುಲೋಚನಾಳಿಗೆ ಅದು ಇಷ್ಟವಿರಲಿಲ್ಲ. ಅವಳು ತನ್ನ ಹಾಗೂ ರಮಣ್ಣ ನಡುವಿನ ಪ್ರೀತಿಯನ್ನು ಅವರಿಗೆ ಹೇಳಿದಾಗ ಮನೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ಹೇ ಭಗವಂತ, ಈ ಹುಡುಗಿ ನಮ್ಮ ಮಾನವನ್ನು ಹರಾಜು ಹಾಕಿದಳು. ಈ ಹುಡುಗಿ ಏನಾದರೂ ಒಂದು ಮಾಡಿ ಕೆಟ್ಟ ಹೆಸರು ತರುತ್ತಾಳೆ ಎಂದು ನಾನು ಮೊದಲೇ ಹೇಳಿದ್ದೇನಲ್ಲವೇ? ಅಷ್ಟಕ್ಕೂ ಇವಳನ್ನು ಹೆಚ್ಚು ಓದಿಸಿ ಮಾಡುವುದಾದರೆ ಏನಿತ್ತು? ಇವಳ ಅಪ್ಪ ಅಮ್ಮನಂತೂ ಮೊದಲೇ ಹೊರಟು ಹೋದರು. ನಮ್ಮ ಮಾನ ಮರ್ಯಾದೆ ತೆಗೆಯಲು ನಮ್ಮ ಬಳಿ ಇವಳನ್ನು ಬಿಟ್ಟು ಹೋಗಿದ್ದಾರೆ. ಈ ಮಧ್ಯದಲ್ಲಿ ರಮಣ್ಣು ಅವರಲ್ಲಿ ವಿನಮ್ರತೆಯಿಂದ ಎಲ್ಲ ರೀತಿಯಲ್ಲಿ ತಿಳಿ ಹೇಳಲು ಪ್ರಯತ್ನಿಸಿದನು. ತಾನು ಸುಲೋಚನಾಳನ್ನು ತುಂಬ ಖುಷಿಯಿಂದ ಇಡಲು ಪ್ರಯತ್ನಿಸುತ್ತೇನೆ ಎಂದಾಗ ಚಿಕ್ಕಮ್ಮ ಅವನ ಮಾತನ್ನು ಕೇಳಿಸಿಕೊಳ್ಳಲು ಕೂಡ ತಯಾರಾಗಲಿಲ್ಲ. ರಮಣ್ಣನು ಕತ್ತು ಹಿಡಿದು ಆಚೆ ನೂಕಿದರು. ಸುಲೋಚನಾ ಅಲ್ಲೇ ಇದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಇದಾದ ಮೇಲೆ ಸುಲೋಚನಾಳಂತೂ ಆ ಮನೆಯಲ್ಲಿ ಉಸಿರಾಡಲು ಕೂಡ ಕಷ್ಟವಾಯಿತು. ಆದಷ್ಟು ಬೇಗ ಅವಳ ಮದುವೆಯನ್ನು ಮಾಡಲು ನಿರ್ಧರಿಸಲಾಯಿತು.
ತರಾತುರಿಯಲ್ಲಿ ವಯಸ್ಸಾದ ಒಬ್ಬ ಗಂಡಸಿನೊಂದಿಗೆ ಅವಳ ಮದುವೆಯನ್ನು ನಿಶ್ಚಯ ಮಾಡಲಾಯಿತು. ಹುಡುಗನ ಹೆಸರು ಗೋಪಾಲ್ ಎಂದಾಗಿತ್ತು. ಆತನಿಗೆ ಸರಿಸುಮಾರು 40 ವರ್ಷ ವಯಸ್ಸಾಗಿತ್ತು. ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಅವನು ತುಂಬ ಶ್ರೀಮಂತನಾಗಿದ್ದ. ಸುಲೋಚನಾ ಈ ಮದುವೆಯನ್ನು ವಿರೋಧಿಸಿದಳು. ಆದರೆ ಚಿಕ್ಕಮ್ಮ ಅವಳಿಗೆ ಧಮಕಿ ಹಾಕುತ್ತಾ ಹೇಳಿದಳು, ನೀನು ಈ ಮದುವೆಯನ್ನು ಮಾಡಿಕೊಳ್ಳಲೇಬೇಕು, ನಿನಗೆ ಇಷ್ಟವಿರಲಿ ಇಲ್ಲದಿರಲಿ. ಮದುವೆ ನಂತರ ತನ್ನ ಮದುವೆಯನ್ನು ವಯಸ್ಸಾದ ಹುಡುಗನೊಂದಿಗೆ ಮಾಡಿಸಲು ಚಿಕ್ಕಪ್ಪ ಆ ಹುಡುಗನಿಂದ ಹಣವನ್ನು ತೆಗೆದುಕೊಂಡಿದ್ದಾರೆ ಎಂದು ಸುಲೋಚನಾಳಿಗೆ ಗೊತ್ತಾಯಿತು. ಸುಲೋಚನಾಳ ಹೃದಯ ಒಡೆದು ಚೂರು ಚೂರಾಗಿ ಹೋಗಿತ್ತು. ಅವರ ಮನೆಯಲ್ಲಿ ಅತ್ತೆ ಮಾವ ಅಂತೂ ಇರಲಿಲ್ಲ. ಭಾವ ಮತ್ತು ಅಕ್ಕ ಇದ್ದರು. ಅವಳ ಅಕ್ಕ ಮನೆಯ ತುಂಬ ಚಾಲಾಕಿಯಿಂದ ತನ್ನ ಹಕ್ಕನ್ನು ಚಲಾಯಿಸುತ್ತಿದ್ದಳು. ಇಡೀ ಮನೆಯಲ್ಲಿ ಅವಳದೇ ರಾಜ್ಯಭಾರ ನಡೆಯುತ್ತಿತ್ತು. ಸುಲೋಚನಾಳ ಗಂಡ ಹಗಲು ರಾತ್ರಿ ಸಾರಾಯಿಯ ನಶೆಯಲ್ಲಿ ಇರುತ್ತಿದ್ದನು. ಹಗಲಿನಲ್ಲೂ ಕೂಡ ಸರಾಯಿ ನಶೆಯಲ್ಲಿ ಅಂಗಡಿಯಲ್ಲಿ ಬಿದ್ದಿರುತ್ತಿದ್ದನು ಮತ್ತು ರಾತ್ರಿ ಕೂಡ ಸರಾಯಿ ಕುಡಿದು ತುಂಬ ತಡವಾಗಿ ಮನೆಗೆ ಬರುತ್ತಿದ್ದನು. ಸುಲೋಚನಾಳ ಮದುವೆಯಾಗಿ 1 ವರ್ಷ ಕಳೆದಂತೆ ಅವಳು ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗು ಹುಟ್ಟಿದ ಮೇಲಾದರೂ ತನ್ನ ಜೀವನದಲ್ಲಿ ಖುಷಿಯ ದಿನಗಳು ಬರಬಹುದು ಎಂದು ಅವಳು ಅಂದುಕೊಂಡಳು. ಮಗು ಹುಟ್ಟಿದ ದಿನವೇ ಅವಳ ಗಂಡ ಗಂಭೀರ ರೂಪದಲ್ಲಿ ಕಾಯಿಲೆಗೆ ಒಳಗಾದನು. ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋದಾಗ ಮಿತಿಮೀರಿದ ಸರಾಯಿ ಕುಡಿತದಿಂದಾಗಿ ಅವನ ಲಿವರ್ ಹಾಳಾಗಿದೆ ಎಂದು ತಿಳಿಯಿತು. ಸುಲೋಚನಾಳು ತನ್ನ ಗಂಡನನ್ನು ಬದುಕಿಸಿಕೊಳ್ಳಲು ಶಕ್ತಿ ಮೀರಿ ಪ್ರಯತ್ನಿಸಿದಳು. ಆದರೂ 2 ತಿಂಗಳ ನಂತರ ಅವಳ ಗಂಡನು ಹಾಸ್ಪಿಟಲ್ನಲ್ಲಿ ಮರಣ ಹೊಂದಿದನು. ತನ್ನ ಗಂಡನ ಸಾವಿನಿಂದಾಗಿ ಇಲ್ಲಿವರೆಗೂ ಚೇತರಿಸಿಕೊಳ್ಳದ ಸುಲೋಚನಾಳಿಗೆ ಮತ್ತೊಂದು ಬರಸಿಡಿಲು ಕಾದಿತ್ತು. ಅವಳ ಗಂಡ ಹಾಸಿಗೆ ಹಿಡಿದಿದ್ದಾಗ ಅವಳ ಅಕ್ಕ ಮತ್ತು ಭಾವ ಮೋಸದಿಂದ ಅಂಗಡಿ ಮತ್ತು ಮನೆಯನ್ನು ಅವಳ ಗಂಡನ ಸಹಿಯನ್ನು ಪಡೆದು ತಮ್ಮ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆಂದು ತಿಳಿಯಿತು. ಈಗ ಎಲ್ಲವೂ ಅವರ ಹೆಸರಿಗಿತ್ತು. ಸುಲೋಚನಾಳನ್ನು ಈಗ ಮನೆಯಿಂದ ಹೊರಹಾಕಲಾಯಿತು. ಈಗ ಅವಳಿಗೆ ಬೇರೆ ಯಾರ ಆಸರೆಯೂ ಕೂಡ ಇರಲಿಲ್ಲ. ತನ್ನ ತವರಿಗೆ ಮರಳು ಯೋಚನೆಯಂತೂ ಮಾಡಲು ಕೂಡ ಸಾಧ್ಯವಿರಲಿಲ್ಲ. ಏಕೆಂದರೆ ಅವಳ ಚಿಕ್ಕಪ್ಪ ಅವಳು ಮದುವೆಯಾಗಿ ಹೊರಟು ಬರುವಾಗಲೇ ಹೇಳಿದ್ದರು, ಇಂದಿನಿಂದ ನಿನ್ನ ಗಂಡನ ಮನೆ ನಿನ್ನ ಮನೆಯಾಗಿದೆ. ಎಂದಿಗೂ ನೀನು ನಮ್ಮ ಮನೆಯ ಕಡೆಗೆ ಬರುವ ಪ್ರಯತ್ನವನ್ನು ಮಾಡಬೇಡ. ಬಂದರೂ ಕೂಡ ಇಲ್ಲಿ ನಿನಗೆ ಜಾಗ ಇರುವುದಿಲ್ಲ. ಈಗ ಸುಲೋಚನಾ ತನ್ನ ಮಗಳೊಂದಿಗೆ ಬೀದಿ ಪಾಲಾಗಿದ್ದಳು. ಆಗ ತಕ್ಷಣ ಅವರಿಗೆ ತಮ್ಮ ಸ್ಕೂಲ್ನ ಪ್ರಿನ್ಸಿಪಾಲ್ ಸುಮಿತ್ರಾ ಮೇಡಮ್ ಅವರ ನೆನಪಾಯಿತು. ಅಲ್ಲಿ ಕೆಲಸ ಮಾಡುತ್ತಿರುವಾಗ ಸುಮಿತ್ರಾ ಮೇಡಮ್ ಜೊತೆಗೆ ಅವಳ ಉತ್ತಮ ಬಾಂಧವ್ಯವಿತ್ತು. ಸುಮಿತ್ರಾ ಮೇಡಮ್ ಒಬ್ಬರು ಸಮಾಜ ಸೇವಕಿ ಕೂಡ ಆಗಿದ್ದರು. ಪ್ರಿನ್ಸಿಪಾಲ್ ಮೇಡಮ್ ಅವರ ಮನೆಯ ಬಾಗಿಲನ್ನು ಬಡಿದಾಗ ಅವರು ಸುಲೋಚನಾಳ ಪರಿಸ್ಥಿತಿಯನ್ನು ನೋಡಿ ದಂಗಾದರು. ಆಗ ಎಲ್ಲ ರೀತಿಯಲ್ಲಿ ಸುಲೋಚನಾಳಿಗೆ ಸಹಾಯವನ್ನು ಮಾಡಿದರು. ಅವಳಿಗೆ ಸ್ಕೂಲ್ನಲ್ಲಿ ಕೆಲಸವನ್ನು ಕೊಡಿಸಿದ್ದಲ್ಲದೆ ಕ್ವಾರ್ಟರ್ಸ್ನಲ್ಲಿ ಇರಲು ಮನೆಯನ್ನು ಕೂಡ ಕೊಡಿಸಿದರು. ಈ ಘಟನೆ ನಡೆದು ಇಂದಿಗೆ 25 ವರ್ಷಗಳು ಕಳೆದಿದ್ದವು. ಇಲ್ಲಿಯವರೆಗೂ ಸುಲೋಚನಾ ತನ್ನ ಜೀವನದಲ್ಲಿ ಎಲ್ಲ ಕಷ್ಟ ನೋವುಗಳನ್ನು ನೋಡಿದಳು. ಆದರೂ ತನ್ನ ಮಗಳ ಒಂದು ಕೂದಲು ಕೂಡ ಕೊಂಕದಂತೆ ನೋಡಿಕೊಂಡಿದ್ದಳು. ಎಂದಿಗೂ ಅವಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡಳು. ಅವರ ಮಗಳು ಮಂದಾಕಿನಿಯೇ ಈಗ ಅವರ ಜೀವನವಾಗಿದ್ದಳು. ಈಗ ಯಾವ ಖುಷಿಯು ತನ್ನ ಜೀವನದಿಂದ ಮಾಯವಾಗಿತ್ತೋ ಆ ಖುಷಿಯನ್ನು ತನ್ನ ಮಗಳ ಜೀವನದಲ್ಲಿ ನೋಡಬೇಕು ಮತ್ತು ತನ್ನ ಮಗಳ ಜೀವನ ಸುಖಮಯವಾಗಿರುವುದನ್ನು ಕಣ್ತುಂಬಿಸಿಕೊಳ್ಳಬೇಕು ಎಂದು ಸುಲೋಚನಾ ಅವರು ಪಣ ತೊಟ್ಟಿದ್ದರು. ಆದರೆ ಇಂದು 25 ವರ್ಷಗಳ ನಂತರ ದುರಾದೃಷ್ಟ ಎಂಬಂತೆ ಅವರ ಜೀವನದಲ್ಲಿ ಮತ್ತೆ ಅದೇ ತಿರುವು ಬರುತ್ತದೆ ಎಂದು ಸುಲೋಚನಾ ಅವರು ಎಂದಿಗೂ ಊಹಿಸಿರಲಿಲ್ಲ. ಇಂದು ಅವಳು ಮಂದಿರಕ್ಕೆ ಬಂದಿದ್ದಳು. ಇಂದು ಶಾಂತ ಹಾಗೂ ಪವಿತ್ರ ಮಂದಿರದಲ್ಲಿ ತನ್ನ ಮಗಳಿಗಾಗಿ ದೇವರಲ್ಲಿ ಬೇಡಿಕೊಂಡು ಹಿಂತಿರುಗಿ ಬರಬೇಕು ಎಂದು ಮುಖವನ್ನು ಹಿಂದಕ್ಕೆ ತಿರುಗಿಸಿದಾಗ ಆಕಸ್ಮಿಕವಾಗಿ ಅವಳ ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಬಿತ್ತು. ಆ ವ್ಯಕ್ತಿಯ ಮುಖದ ಮೇಲೆ ಸುಕ್ಕುಗಳು ನೆರೆದಿದ್ದವು. ಮೀಸೆಯ ಗಡ್ಡ ಹಾಗೂ ತಲೆಯ ಕೂದಲುಗಳು ಬಿಳಿಯ ಬಣ್ಣಕ್ಕೆ ತಿರುಗಿದ್ದವು. ಆದರೆ 25 ವರ್ಷಗಳ ಹಿಂದೆ ಕಂಡಂತೆ ಕಣ್ಣಿನಲ್ಲಿ ಅದೇ ಆಳವಾದ ನೋಟ ಹಾಗೂ ಸತ್ಯ ಎದ್ದು ಕಾಣುತ್ತಿತ್ತು. ತಕ್ಷಣ ಸುಲೋಚನಾಳ ಬಾಯಿಂದ ರಮಣ್ ಎಂಬ ಉದ್ಗಾರ ಹೊರಟಿತ್ತು. ಆಗ ರಮಣ್ ಸುಲೋಚನಾಳ ಕಡೆಗೆ ನೋಡಿದರು. ನೋಡುತ್ತಲೇ ಅವರ ಕಣ್ಣಿನಲ್ಲಿ ಒಂದು ಹೊಳಪು ಮೂಡಿತ್ತು. ಅವರು ತಮ್ಮ ಜಾಗದಲ್ಲಿ ನಿಂತಲ್ಲಿ ಅಲುಗಾಡಿ ಹೋದರು. ತುಂಬ ಹೊತ್ತಿನವರೆಗೆ ಇಬ್ಬರು ಒಬ್ಬರಿಗೊಬ್ಬರು ನೋಡುತ್ತಲೇ ಮೌನವಾಗಿ ನಿಂತುಕೊಂಡರು. ಸಮಯ ಹಿಂದೆ ಮುಂದೆ ಓಡದಂತೆ ಹಾಗೆ ನಿಂತಂತಿತ್ತು. ಸುಲೋಚನಾ ನೀನು? ರಮಣ್ ಅವರ ಬಾಯಿಂದ ಉದ್ಗಾರ ಹೊರಟಿತ್ತು. ಅವರ ಧ್ವನಿಯಲ್ಲಿ ಆಶ್ಚರ್ಯ ಹಾಗೂ ಖುಷಿಯ ಮಿಶ್ರಣವಿತ್ತು. ಆದರೆ ಸುಲೋಚನಾಳನ್ನು ಬಿಳಿಯ ಸೀರೆಯಲ್ಲಿ ನೋಡಿ ರಮಣ್ ಕಕ್ಕಾಬಿಕ್ಕಿಯಾದನು. ರಮಣ್, ನೀವು ಹೇಗಿದ್ದೀರಿ? ಹೇಳುತ್ತಲೇ ಸುಲೋಚನಾಳ ಕಣ್ಣು ತುಂಬಿ ಬಂದಿತ್ತು. ಮತ್ತೆ ಸ್ವಲ್ಪ ಹೊತ್ತಿನವರೆಗೆ ಇಬ್ಬರು ಮಾತನಾಡಲಿಲ್ಲ. ನಂತರ ರಮಣ್ಣು ತನ್ನನ್ನು ತಾನು ಸಾವರಿಸಿಕೊಂಡು ಹೇಳಿದನು, ಸುಲೋಚನಾ, ನನ್ನನ್ನು ಬಿಟ್ಟು ನನ್ನಿಂದ ದೂರ ಹೋಗಿದ್ದೆ. ಹೇಗಿದ್ದೀಯಾ ಸುಲೋಚನಾ? ಇಷ್ಟು ವರ್ಷಗಳಲ್ಲಿ ನಾನು ನಿನ್ನನ್ನು ಇಲ್ಲಿ ಭೇಟಿಯಾಗುತ್ತೇನೆ ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ. ಆಗ ಸುಲೋಚನಾ ಕಿರುನಗೆಯನ್ನು ಬೀರಿ ಹೇಳಿದಳು, ನಾನು ಚೆನ್ನಾಗಿದ್ದೇನೆ. ಆದರೆ ಜೀವನ ನನಗೆ ತುಂಬ ಪಾಠವನ್ನು ಕಲಿಸಿದೆ. ಬನ್ನಿ ಹೊರಗಡೆ ಹೋಗಿ ಮಾತನಾಡೋಣ ಎಂದು ಹೇಳುತ್ತಾ ಇಬ್ಬರು ಹೊರಗಡೆ ಬಂದು ಒಂದು ಮೂಲೆಯಲ್ಲಿ ಕುಳಿತುಕೊಂಡರು. ಆಗ ಸುಲೋಚನಾ ತನ್ನ ಕಳೆದ ಜೀವನದ ಬಗ್ಗೆ ಎಲ್ಲವನ್ನು ಹೇಳಿದಳು. ರಮಣ್ ಅವರು ಎಲ್ಲವನ್ನು ಸುಮ್ಮನೆ ಕೇಳಿಸಿಕೊಂಡರು. ಆಗ ಸುಲೋಚನಾ ರಮಣ್ ಅವರನ್ನು ಚೆನ್ನಾಗಿ ಗಮನಿಸಿದಳು.
ಅವರು ಆ ಕಡೆ ಈ ಕಡೆ ನೋಡುವ ನೆಪವೊಡ್ಡಿ ಕಣ್ಣೀರು ಒರೆಸಿಕೊಳ್ಳುತ್ತಿರುವುದನ್ನು ನೋಡಿದಳು. ಸುಲೋಚನಾಳ ಸ್ಥಿತಿಯೂ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿಯಾಗಿತ್ತು. ನೀನು ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನೋವನ್ನು ಕಷ್ಟವನ್ನು ಅನುಭವಿಸಿದ್ದೀಯಾ? ಆದರೂ ನಾನು ನಿನಗಾಗಿ ಏನನ್ನು ಕೂಡ ಮಾಡಲು ಸಾಧ್ಯವಾಗಲಿಲ್ಲ. ಆಗ ಸುಲೋಚನಾ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದಳು, ಬಹುಶಃ ನನ್ನ ಅದೃಷ್ಟದಲ್ಲಿ ಇದೆಲ್ಲ ಬರೆದಿರಬೇಕು ಎಂದು ತೋರುತ್ತದೆ. ಆದರೆ ಈಗ ನನ್ನ ಜೀವನದಲ್ಲಿ ನನ್ನ ಮಗಳ ಮಂದಾಕಿನಿಯ ನಗುವೆ ನನಗೆ ಎಲ್ಲವೂ ಆಗಿದೆ. ನಾನು ಅವಳ ಮುದ್ದು ಮುಖವನ್ನು ನೋಡಿಯೇ ನನ್ನ ಎಲ್ಲ ದುಃಖವನ್ನು ಮರೆಯುವ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ. ಈಗ ಸುಲೋಚನಾ ರಮಣ್ನಲ್ಲಿ ಕೇಳಿದಳು, ನಿನ್ನ ಬಗ್ಗೆ ಹೇಳು, ನೀನು ಏನು ಮಾಡುತ್ತಿದ್ದೀಯಾ? ಆಗ ರಮಣ್ ದೀರ್ಘ ನಿಟ್ಟುಸಿರು ಬಿಡುತ್ತಾ ಹೇಳಿದನು, ನನ್ನ ಬಗ್ಗೆ ಏನು ಹೇಳಲಿ ಸುಲೋಚನಾ? ನಿನ್ನ ಮದುವೆಯಾದ ಮೇಲೆ ನನ್ನ ಅದೃಷ್ಟವೇ ಹೊರಟು ಹೋದಂತಾಯಿತು. ನಾನು ನಂತರ ಎಂದಿಗೂ ಮತ್ತೊಬ್ಬರ ಬಗ್ಗೆ ಯೋಚಿಸಲಿಲ್ಲ. ನೀನೇ ನನ್ನ ಮೊದಲ ಹಾಗೂ ಕೊನೆಯ ಪ್ರೀತಿಯಾಗಿದ್ದೆ. ಇಷ್ಟೇ, ಕೇವಲ ನಿನ್ನ ನೆನಪಿನಲ್ಲೇ ನಾನು ಬದುಕುತ್ತಿದ್ದೇನೆ. ಸುಲೋಚನಾ ಇದನ್ನು ಕೇಳಿ ಸ್ತಬ್ಧಳಾದಳು. ಅಂದರೆ ನೀನು ಇಲ್ಲಿಯವರೆಗೂ ಮದುವೆ ಮಾಡಿಕೊಳ್ಳಲಿಲ್ಲವೇ? ಇಲ್ಲ ಸುಲೋಚನಾ, ನಿನ್ನ ಮನೆಯವರಂತೂ ನಿನ್ನನ್ನು ಒತ್ತಾಯಪೂರ್ವಕವಾಗಿ ಮದುವೆ ಮಾಡಿಸಿದರು. ಆದರೆ ನಾನು ನಿನ್ನನ್ನು ಬಿಟ್ಟು ಬೇರೊಬ್ಬರನ್ನು ಮದುವೆಯಾಗಲು ಯೋಚಿಸಲೇ ಇಲ್ಲ. ಸುಲೋಚನಾ ಹಾಗೂ ರಮಣ್ ಅವರು ಮಂದಿರದಲ್ಲಿ ಭೇಟಿಯಾದಾಗಿನಿಂದ ಸುಲೋಚನಾ ಅವರ ಜೀವನದ ದಾರಿ ಮತ್ತೊಮ್ಮೆ ಬದಲಾಯಿತು. ಕಳೆದ ಜೀವನದ ನೋವುಗಳನ್ನು ಅವರು ತುಂಬ ಕಷ್ಟಪಟ್ಟು ಮರೆತಿದ್ದರು. ಆದರೆ ಈಗ ಮತ್ತೊಮ್ಮೆ ಅವರಿಗೆ ಆ ನೆನಪುಗಳು ಕಾಡತೊಡಗಿದವು. ರಮಣ್ ಇಷ್ಟು ವರ್ಷಗಳ ಕಾಲ ಒಂಟಿಯಾಗಿ ತನ್ನ ಜೀವನವನ್ನು ಸವಿಸುತ್ತಾನೆ ಎಂದು ಸುಲೋಚನಾ ಎಂದಿಗೂ ಊಹಿಸಿರಲಿಲ್ಲ. ಇಂದು ಮನೆಗೆ ತಲುಪಿದ ಮೇಲೆ ಸುಲೋಚನಾ ಅವರ ಮನಸ್ಸು ಕಳೆದು ಹೋದ ನೆನಪುಗಳು ಹಾಗೂ ವರ್ತಮಾನದ ವಿಚಾರಗಳ ಬಗ್ಗೆ ಯೋಚಿಸತೊಡಗಿತ್ತು. ರಮಣ್ ಮತ್ತೊಮ್ಮೆ ಅವರ ಜೀವನದಲ್ಲಿ ಬರುವುದು ಅವರ ಬಾಳಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿಯ ಅನುಭವವಾದಂತೆ ಅವರಿಗೆ ತೋರಿತ್ತು. ಮತ್ತು ತನ್ನ ಕಳೆದ ಜೀವನದ ಬಗ್ಗೆಯೂ ಕೂಡ ಅವರು ನೆನಪಿಸಿಕೊಂಡರು. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ಸೋಲೊಪ್ಪಿಕೊಂಡಿರಲಿಲ್ಲ. ಆದರೆ ಇಂದು ಅಕ್ಕಪಕ್ಕದ ಮಹಿಳೆಯರು ತಾನು ರಮಣ್ಣ ಜೊತೆ ಕುಳಿತು ಮಾತನಾಡುತ್ತಿರುವುದನ್ನು ನೋಡಿದರು. ಅವರು ಆಡಿದ ಚುಚ್ಚುಮಾತಿಗೆ ಸುಲೋಚನಾ ಕಂಗಾಲಾದರು. ಅವರ ಹೃದಯದಲ್ಲಿ ಒಂದು ಆಳವಾದ ವೇದನೆ ಇತ್ತು. ಅಷ್ಟರಲ್ಲಿ ಅವರ ಮಗಳು ಮಂದಾಕಿನಿಯ ಧ್ವನಿ ಕೇಳಿಸಿತು. ಅಮ್ಮ, ನೀವು ಎಲ್ಲಿ ಕಳೆದು ಹೋಗಿದ್ದೀರಿ? ನೀವೇಕೆ ಅಳುತ್ತಿದ್ದೀರಿ? ಏನಾಯಿತು? ಏನಾದರೂ ನಡೆಯುತ್ತೆ? ಆಗ ಸುಲೋಚನಾ ಅವರು ತಮ್ಮ ಸೀರೆಯ ಸೆರಗಿನಿಂದ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಹೇಳಿದರು, ಇಲ್ಲ ಮಗಳೇ, ಹಾಗೇನೂ ಇಲ್ಲ. ಆದರೆ ಮಂದಾಕಿನಿ ದೃಢ ನಿರ್ಧಾರದಲ್ಲಿ ಹೇಳಿದಳು, ಇಲ್ಲಮ್ಮ, ಏನೋ ಒಂದು ವಿಷಯ ನಡೆದಿದೆ, ನನಗೆ ಹೇಳುವುದಿಲ್ಲವೇ? ತಕ್ಷಣ ಸುಲೋಚನಾ ಅವರು ಮಾತನ್ನು ಮರೆಸುತ್ತಾ ಹೇಳಿದರು, ಇಷ್ಟೇ ಮಗಳೇ, ನಿನಗೆ ಒಳ್ಳೆಯ ಸಂಬಂಧ ಕೂಡಿ ಬಂದರೆ ಆದಷ್ಟು ಬೇಗ ನಿನ್ನ ಮದುವೆ ಮಾಡಬೇಕೆಂದು ನಾನು ಯೋಚಿಸುತ್ತಿದ್ದೆ ಮತ್ತು ನನ್ನ ಜವಾಬ್ದಾರಿಯಿಂದ ಮುಕ್ತಳಾಗಬೇಕು ಎಂದುಕೊಂಡೆ. ಈ ಮಾತನ್ನು ಕೇಳುತ್ತಿದ್ದಂತೆ ಮಂದಾಕಿನಿ ಕೂಗಾಡಿದಳು, ಅಮ್ಮ, ನಿನಗೆ ನಾನು ಎಷ್ಟು ಬಾರಿ ಹೇಳಿದ್ದೇನೆ, ನಾನು ಮದುವೆಗಿದ್ವೆ ಮಾಡಿಕೊಳ್ಳುವುದಿಲ್ಲ. ನಾನು ನನ್ನ ಗಂಡನ ಮನೆಗೆ ಹೋಗುವುದಿಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ. ಇಂದಿನಿಂದ ಮತ್ತೊಮ್ಮೆ ನನ್ನ ಮದುವೆ ಬಗ್ಗೆ ನನ್ನಲ್ಲಿ ಮಾತನಾಡಬೇಡಿ. ನಾನು ಕೇವಲ ನನ್ನ ಜೀವನವನ್ನು ನಿಮ್ಮ ಜೊತೆ ಕಳೆಯಬೇಕೆಂದುಕೊಂಡಿದ್ದೇನೆ. ನಾನು ಎಲ್ಲಿಯೂ ಹೋಗುವುದಿಲ್ಲ. ನನ್ನ ಜೀವನದಲ್ಲಿ ನನಗೆ ಬೇರೆ ಯಾರ ಅವಶ್ಯಕತೆಯೂ ಕೂಡ ಇಲ್ಲ. ಆಯಿತು ಪುಟ್ಟ, ಇನ್ನು ಮುಂದೆ ನಿನ್ನ ಮದುವೆ ಬಗ್ಗೆ ಮಾತನಾಡುವುದಿಲ್ಲ. ನೀನಂತೂ ತಿಂಡಿ ಮಾಡುತ್ತಿದ್ದೀಯಲ್ಲವೇ? ಏನು ಮಾಡಿದ್ದೀಯಾ? ತೆಗೆದುಕೊಂಡು ಬಾ. ಮಂದಾಕಿನಿ ಅಡುಗೆ ಕೋಣೆ ಒಳಗೆ ಹೋದಳು. ಚಹಾದ ಜೊತೆಗೆ ಬ್ರೆಡ್ ರೋಸ್ಟ್ ತೆಗೆದುಕೊಂಡು ಬಂದಳು. ಸುಲೋಚನಾ ಅವರ ಬಳಿ ಬಂದು ಕುಳಿತುಕೊಂಡಳು. ನಂತರ ಅಮ್ಮ ಮಗಳು ಇಬ್ಬರು ಸೇರಿ ತಿಂಡಿಯನ್ನು ತಿಂದರು. ನಂತರ ಮಂದಾಕಿನಿ ಕೆಲಸಕ್ಕೆ ಹೊರಟು ಹೋದಳು. ಆದರೆ ಮಂದಾಕಿನಿ ಮನದಲ್ಲಿಯೇ ಅಂದುಕೊಂಡಳು, ಅಮ್ಮನ ಮನಸ್ಸಿನಲ್ಲಿ ಏನೋ ಇದೆ, ಅದು ಅವಳನ್ನು ದಿನದಿಂದ ದಿನಕ್ಕೆ ಚಿಂತೆಯಲ್ಲಿ ಮುಳುಗುವಂತೆ ಮಾಡುತ್ತಿದೆ. ಮಂದಾಕಿನಿ ಹೊರಟು ಹೋದ ನಂತರ ಸುಲೋಚನಾ ಅವರು ಮತ್ತೊಮ್ಮೆ ತಮ್ಮ ಡೈರಿಯನ್ನು ಹೊರತೆಗೆದರು. ಅವರು ಆಗಾಗ ಆ ಡೈರಿಯಲ್ಲಿ ತಮ್ಮ ನೋವನ್ನು ಬರೆದುಕೊಳ್ಳುತ್ತಿದ್ದರು. ತನ್ನ ಜೀವನದಲ್ಲಿ ಘಟಿಸಿದ ಕಹಿ ಘಟನೆಗಳು, ನೋವುಗಳು, ನಲಿವುಗಳು ಹಾಗೂ ತಿರುವುಗಳು, ಜೀವನದ ಕಠಿಣ ಹಾದಿ ಎಲ್ಲವನ್ನು ಅವರು ಡೈರಿಯಲ್ಲಿ ಬರೆದಿದ್ದರು. ಅಂದಿನಿಂದ ಸುಲೋಚನಾ ಅವರು ತಮ್ಮ ಮನೆ ಕೆಲಸ ಹಾಗೂ ಶಾಲೆಯ ಜವಾಬ್ದಾರಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ತನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳ ಬಗ್ಗೆ ಅವರು ಈಗ ತತ್ತರಿಸಿ ಹೋಗಿದ್ದರು. ಮಂದಾಕಿನಿ ಕೂಡ ಈಗ ಅಮ್ಮ ಮೊದಲಿನಂತೆ ಇಲ್ಲ ಎಂಬುದನ್ನು ಅರಿತುಕೊಂಡಳು. ಸುಲೋಚನಾ ಯಾವಾಗಲೂ ಡೈರಿಯಲ್ಲಿ ಏನೋ ಬರೆಯುತ್ತಿರುವುದನ್ನು ನೋಡಿ ಅವರ ಮಗಳು ಮಂದಾಕಿನಿಗೂ ಕೂಡ ಅಮ್ಮ ಅದರಲ್ಲಿ ಏನು ಬರೆಯುತ್ತಿದ್ದಾರೆ ಎಂದು ಅದನ್ನು ಓದಬೇಕೆಂಬ ಆಸಕ್ತಿ ಹುಟ್ಟುತ್ತಿತ್ತು. ಆದರೆ ಅವಳು ಎಂದಿಗೂ ಅದರ ಬಗ್ಗೆ ಅಮ್ಮನಲ್ಲಿ ಕೇಳುವ ಧೈರ್ಯವನ್ನು ತೋರಿರಲಿಲ್ಲ. ಒಮ್ಮೊಮ್ಮೆ ರಮಣ್ ಅವರು ಕೂಡ ಕಾಲ್ ಮಾಡುತ್ತಿದ್ದರು. ತೇಲಿದ ಸ್ವರದಲ್ಲಿ ಸುಲೋಚನಾ ಅವರ ಯೋಗಕ್ಷೇಮದ ಬಗ್ಗೆ ವಿಚಾರಿಸುತ್ತಿದ್ದರು. ಹೀಗೆ ನಿಧಾನವಾಗಿ ಮಾತುಕತೆ ಆಳವಾಗಿ ಬೇರೂರುತ್ತಿತ್ತು. ಆದರೆ ಅವರ ಮಾತುಕತೆ ಹೆಚ್ಚು ಹೊತ್ತು ದೀರ್ಘವಾಗಿ ಇರುತ್ತಿರಲಿಲ್ಲ. ಆದರೆ ಮಾತುಕತೆ ನಡೆಯುತ್ತಿರುವಷ್ಟೇ ಸಮಯದಲ್ಲಿ ಅವರಲ್ಲಿ ಹೇಳಲಾರದ ಭಾವಗಳು ತೊಳಲಾಡುತ್ತಿದ್ದವು. ಈ ಮಧ್ಯದಲ್ಲಿ ಸುಲೋಚನಾ ಅವರು ರಮಣ್ಣನ್ನು ನೋಡಿ 1 ವಾರ ಕಳೆದಿತ್ತು. ಸುಲೋಚನಾ ಅವರಿಗೆ ಅವರ ಬಗ್ಗೆ ಈಗ ಚಿಂತೆ ಕಾಡತೊಡಗಿತ್ತು. ಮೊದಲಂತೂ ಇವರು ಅಷ್ಟೊಂದು ಅವರ ಬಗ್ಗೆ ಗಮನ ಹರಿಸಲಿಲ್ಲ. ಆದರೆ ಅವರ ಫೋನ್ ಕೂಡ ಬರದೇ ಇದ್ದಾಗ ಸುಲೋಚನಾ ಅವರಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಕೊನೆಗೂ ಸುಲೋಚನಾ ಅವರೇ ಸ್ವತಃ ರಮಣ್ ಅವರಿಗೆ ಕಾಲ್ ಮಾಡಿದರು. ಕಾಲ್ ಮಾಡಿದಾಗ ಕೆಲವು ದಿನಗಳಿಂದ ಅವರ ಆರೋಗ್ಯ ಸರಿಯಾಗಿಲ್ಲ ಎಂದು ತಿಳಿಯಿತು. ಆಗ ಸುಲೋಚನಾ ಅವರು ಫೋನ್ನಲ್ಲಿ ಅವರ ಅಡ್ರೆಸ್ಸನ್ನು ತಿಳಿದುಕೊಂಡರು ಮತ್ತು ಅವರ ಮನೆಯ ಕಡೆಗೆ ಹೊರಟರು. ರಮಣ್ ಅವರ ಮನೆ ತುಂಬ ಶಾಂತವಾಗಿತ್ತು.
ಅವರು ಬಾಗಿಲನ್ನು ತೆರೆದಾಗ ಸುಲೋಚನಾ ಅವರನ್ನು ನೋಡಿ, ಅರೆ ನೀವೇಕೆ ಇಲ್ಲಿಗೆ ಬರೋ ತೊಂದರೆ ತೆಗೆದುಕೊಂಡ್ರಿ ಅಂದಾಗ ಒಮ್ಮೆ ಸುಲೋಚನಾ ರಮಣ್ ಅವರ ಕಡೆಗೆ ನೋಡಿದರು. ಅವರ ಪರಿಸ್ಥಿತಿ ನೋಡಿ ಸುಲೋಚನಾ ಅವರಿಗೆ ಚಿಂತೆ ಕಾಡತೊಡಗಿತ್ತು. ರಮಣ್ಣನ್ನು ನೋಡಿದಾಗ ಅವರು ತುಂಬ ಅಶಕ್ತ ಹಾಗೂ ಸೊರಗಿದವರಂತೆ ಕಾಣುತ್ತಿದ್ದರು. ಸರಿಯಾಗಿ ಔಷಧಿಯೂ ಕೂಡ ಇರಲಿಲ್ಲ, ಊಟವನ್ನು ಕೂಡ ಸರಿಯಾಗಿ ಮಾಡಿಕೊಂಡಿರಲಿಲ್ಲ. ನೀನು ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿಕೊಂಡೆಯಾ? ಇಲ್ಲ, ಸ್ವತಃ ನನ್ನಷ್ಟಕ್ಕೆ ನಾನೇ ಸರಿಯಾಗುತ್ತೇನೆ ಎಂದು ರಮಣ್ ನಿಷ್ಕಾಳಜಿಯನ್ನು ತೋರಿಸುತ್ತಾ ಹೇಳಿದರು. ನೀನೊಬ್ಬ ಇದೆಯಲ್ಲ, ಈ 25 ವರ್ಷಗಳ ಹಿಂದೆ ಹೇಗಿದೆಯೋ ಇಂದು ಕೂಡ ಹಾಗೇ ಇದೆಯಾ, ಸ್ವಲ್ಪವೂ ಬದಲಾಗಿಲ್ಲ, ಅದೇ ನಿಷ್ಕಾಳಜಿ ಎಂದು ಸುಲೋಚನಾ ರಮಣ್ಣಿಗೆ ಬೈಯುತ್ತಾ ಹೇಳಿದಳು. ಆಗ ರಮಣ್ ಮುಗುಳ್ನಕ್ಕನು. ನಿನ್ನ ಪರಿಸ್ಥಿತಿಯನ್ನು ನೋಡಿದರೆ ನೀನು ಈಗಲೂ ಕೂಡ ಆರೋಗ್ಯವಾಗಿಲ್ಲ ಎಂದು ತೋರುತ್ತಿದೆ. ಈಗಲೇ ಡಾಕ್ಟರ್ ಬಳಿಗೆ ಹೋಗೋಣ ನಡೆ. ನಾನು ಯಾವುದೇ ನೆಪವನ್ನು ಕೇಳಲು ಇಷ್ಟಪಡುವುದಿಲ್ಲ. ಆಗ ರಮಣ್ ಬೇಡವೆಂದು ಕುಂಟು ನೆಪವನ್ನು ಹೇಳಲು ಪ್ರಯತ್ನಿಸಿದರು. ಆದರೆ ಸುಲೋಚನಾ ಕೇಳಲಿಲ್ಲ. ಅವಳ ಹಠದ ಮುಂದೆ ರಮಣ್ ಅವರು ತಲೆಬಾಗಲೇಬೇಕಾಯಿತು. ಅವರನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದರು. ಡಾಕ್ಟರ್ ರಮಣ್ ಅವರನ್ನು ಚೆಕ್ ಮಾಡಿ ಕೆಲವೊಂದು ಔಷಧಿಗಳನ್ನು ಬರೆದುಕೊಟ್ಟರು. ಸುಲೋಚನಾ ಔಷಧಿಗಳನ್ನು ತೆಗೆದುಕೊಂಡರು ಮತ್ತು ಇಬ್ಬರು ಮನೆಯ ಕಡೆಗೆ ಬಂದರು. ಮನೆಗೆ ಬಂದ ಮೇಲೆ ಸುಲೋಚನಾ ಅಡುಗೆ ಕೋಣೆಗೆ ಹೋಗಿ ಅಲ್ಪ ಸ್ವಲ್ಪ ಅಡುಗೆಯನ್ನು ಮಾಡಿದರು. ರಮಣ್ ಅವರಿಗೆ ಬೇಡ ಎಂದು ಹೇಳಲು ಪ್ರಯತ್ನಿಸಿದರು. ಆದರೆ ಸುಲೋಚನಾ ಅವರಿಗೆ ಸುಮ್ಮನಿರಲು ಹೇಳಿದಳು. ರಮಣ್, ನೀನು ಈಗ ಸುಮ್ಮನೆ ಕುಳಿತುಕೋ. ಇಲ್ಲಿವರೆಗೂ ನೀನು ನಿನ್ನ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡಿಲ್ಲ. ಈಗ ನೀನು ನನ್ನ ಮಾತನ್ನು ಕೇಳಲೇಬೇಕು. ರಮಣ್ ಊಟ ಮಾಡಿದಾಗ ಅವನ ಮುಖದಲ್ಲಿ ಸ್ವಲ್ಪ ಹೊಳಪು ಮೂಡಿತ್ತು. ಸುಲೋಚನಾ ಅವರು ಕೂಡ ಒಂದು ರೀತಿಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ರಮಣ್ ಅವರು ಬೇಗ ಗುಣಮುಖವಾಗಲೆಂದು ಸುಲೋಚನಾ ಬಯಸಿದ್ದರು. ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನೆ ಕುಳಿತರು. ಸ್ವಲ್ಪ ಹೊತ್ತಿನ ನಂತರ ರಮಣ್ ತೊದಲುತ್ತಾ ಹೇಳಿದರು, ಸುಲೋಚನಾ, ಈಗ ನಾನು ಹೇಳುವುದನ್ನು ಕೇಳಿ ನಿನಗೆ ಕಸಿವಿಸಿ ಆಗಬಹುದು. ನಾನು ನಿನಗೆ ಏನನ್ನು ಹೇಳಬೇಕೆಂದಿದ್ದೇನೆ. ಏನನ್ನು ಹೇಳಬೇಕೆಂದುಕೊಂಡಿದ್ದೀರೋ ಅದನ್ನು ಹೇಳಿ. ಸುಲೋಚನಾ ನಿಧಾನವಾಗಿ ಕೇಳಿದಳು. ದೀರ್ಘವಾದ ನಿಟ್ಟುಸಿರನ್ನು ಬಿಡುತ್ತಾ ರಮಣ್ ಹೇಳಿದರು, ನಮ್ಮಿಬ್ಬರಿಗೂ ಜೀವನ ತುಂಬ ಪಾಠವನ್ನು ಕಲಿಸಿದೆ. ನಾನು ನಿನ್ನನ್ನು ಬಿಟ್ಟು ಬದುಕುವುದನ್ನು ಕಲಿತಿದ್ದೇನೆ. ನೀನು ಕೂಡ ಜೀವನದಲ್ಲಿ ತುಂಬ ಸಂಘರ್ಷಗಳನ್ನು ಎದುರಿಸಿದ್ದೀಯ. ಆದರೆ ನಾನು ನಿನ್ನಲ್ಲಿ ಒಂದು ಮಾತನ್ನು ಕೇಳಬೇಕೆಂದುಕೊಂಡಿದ್ದೇನೆ. ಜೀವನದ ಈ ಕೊನೆಯ ಗಳಿಗೆಯಲ್ಲಿ ನಾವಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಲು ಸಾಧ್ಯವೇ? ಇದನ್ನು ಕೇಳಿ ಸುಲೋಚನಾ ದಂಗಾಗಿ ಹೋದಳು. ಅವಳ ಕಣ್ಣಿನಲ್ಲಿ ಭಾವನೆಗಳ ಮಹಾಪುರವೇ ಹರಿದು ಬಂದಿತ್ತು. ಅವಳು ರಮಣ್ಣ ಕಡೆಗೆ ನೋಡಿದಳು. ಆದರೆ ಅವಳಿಗೆ ಏನನ್ನೂ ಹೇಳಲು ಆಗಲಿಲ್ಲ. ಈಗ ರಮಣ್ಣು ಅವಳ ಮೌನವನ್ನು ಅರ್ಥ ಮಾಡಿಕೊಂಡವನಂತೆ ಹೇಳಿದನು, ನನಗೆ ನಿನ್ನ ಭಾವನೆಗಳು ಅರ್ಥವಾಗುತ್ತಿವೆ. ಆದರೆ ಹಲವಾರು ದಿನಗಳಿಂದ ನಾನು ಇದನ್ನು ನಿನ್ನಲ್ಲಿ ಹೇಳಬೇಕೆಂದುಕೊಂಡಿದ್ದೆ. ಈಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ರಮಣ್ಣ ಮಾತು ಕೇಳುತ್ತಿದ್ದಂತೆ ಸುಲೋಚನಾಳ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತ್ತು. ಮನದಲ್ಲಿ ವಿಚಾರಗಳ ಮಹಾಪುರವೇ ಹರಿದು ಬಂದಂತೆ ಅವಳಿಗೆ ಅನಿಸಿತು. ಅವಳು ಸುಮ್ಮನೆ ಅವರ ಕಡೆಗೆ ನೋಡತೊಡಗಿದಳು. ಅವಳ ಮನದಲ್ಲಿ ಹಲವಾರು ಪ್ರಶ್ನೆಗಳು ಕಾಡತೊಡಗಿದ್ದವು. ಆಗ ಸುಲೋಚನಾ ಯೋಚಿಸತೊಡಗಿದಳು. ಸೊಸೈಟಿ ಹೆಂಗಸರು ರಮಣ್ ಹಾಗೂ ಅವಳನ್ನು ನೋಡಿ ಅವರ ಮಧ್ಯೆ ಏನೇನೋ ಕಲ್ಪಿಸಿಕೊಂಡು ಮೊದಲೇ ಮಾತನಾಡಿಕೊಳ್ಳುತ್ತಿದ್ದರು. ಈಗ ಅವರೇನು ಹೇಳಬಹುದು? ಸಮಾಜ ಏನು ಹೇಳಬಹುದು? ಸಂಬಂಧಿಕರಂತೂ ಮೊದಲೇ ನನ್ನ ಕಳೆದು ಹೋದ ಜೀವನದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದವರು ಈಗ ನನ್ನ ಬಗ್ಗೆ ಏನು ಹೇಳಬಹುದು? ಮತ್ತೆ ಆಕಸ್ಮಿಕವಾಗಿ ಮನದಲ್ಲಿ ಇನ್ನೊಂದು ವಿಚಾರ ಹರಿದು ಬಂತು. ನನ್ನ ಮಗಳು ಮಂದಾಕಿನಿ, ಅವಳು ಈ ಸಂಬಂಧವನ್ನು ಹೇಗೆ ತಿಳಿದುಕೊಳ್ಳಬಹುದು? ಅವಳು ನನ್ನ ಬಗ್ಗೆ ಏನು ಯೋಚಿಸಬಹುದು? ಆನಂತರ ನಾನು ಹೇಗೆ ಅವಳಲ್ಲಿ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಬಲ್ಲೆ? ಸುಲೋಚನಾ ಅವರ ಮನಸ್ಸು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಹಿಡಿಯಲು ತವಕಿಸುತ್ತಿತ್ತು. ಆದರೆ ಇದಕ್ಕೆ ಉತ್ತರ ದೊರೆಯದೆ ಅವರು ತಮ್ಮಲ್ಲೇ ತೊಳಲಾಡತೊಡಗಿದರು. ರಮಣ್ ಸುಲೋಚನಾಳ ಮೌನದ ಬಗ್ಗೆ ಅರಿತಿದ್ದನು. ಸುಲೋಚನಾ, ನನಗೆ ಗೊತ್ತು, ನಿನ್ನಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ನೀನು ಯಾರ ಒತ್ತಡಕ್ಕೂ ಮಣಿಯದೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಿನಗೆ ಯಾವುದು ಸರಿ ಅದನ್ನೇ ಮಾಡು. ಸುಲೋಚನಾ ಒಮ್ಮೆ ರಮಣ್ಣ ಕಡೆಗೆ ನೋಡಿದಳು. ರಮಣನು ಇದನ್ನು ಹೇಳಲು ಎಷ್ಟೊಂದು ಸಾಹಸ ಮಾಡಿರಬೇಕು ಎಂದು ಅವಳಿಗೆ ಈಗ ಇದರ ಬಗ್ಗೆ ಅರಿವಾಗಿತ್ತು. ಆದರೆ ಅವಳಿಗೆ ತನ್ನಷ್ಟಕ್ಕೆ ತಾನೇ ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲ. ರಮಣ್, ನೀನು ಹೇಳುವುದು ಸರಿಯಾಗಿದೆ, ಆದರೆ ನಿನಗೆ ಉತ್ತರ ನೀಡುವಷ್ಟು ನನ್ನ ಬಳಿ ಅಷ್ಟೊಂದು ಧೈರ್ಯವಿಲ್ಲ. ಸರಿ ಸುಲೋಚನಾ, ಆದರೆ ಕೇವಲ ಇದನ್ನು ನೆನಪಿಟ್ಟುಕೋ, ನಾನು ಯಾವಾಗಲೂ ನಿನ್ನ ಖುಷಿಯ ಬಗ್ಗೆ ಯೋಚಿಸುತ್ತೇನೆ. ಸುಲೋಚನಾ ಸೀದಾ ಅಲ್ಲಿಂದ ಹೊರಟು ತನ್ನ ಮನೆಗೆ ಬಂದವಳೆ ತನ್ನ ಕೋಣೆಗೆ ಬಂದಳು. ಇಡೀ ದಿನ ಅವಳು ತನ್ನ ಮುಖದಲ್ಲಿ ಕಾಪಾಡಿಕೊಂಡಿದ್ದ ಮೌನದ ಕಟ್ಟೆ ಈಗ ಒಡೆದು ಹೋಗಿತ್ತು. ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಹಲವಾರು ವರ್ಷಗಳಿಂದ ಅವಳ ತಲೆ ಮೇಲೆ ಹೊತ್ತುಕೊಂಡಿರುವ ನೋವಿನ ಭಾರವನ್ನು ಈಗ ಹತ್ತು ಹೊರಹಾಕುತ್ತಿದ್ದಳು. ಸಂಜೆ ಮಂದಾಕಿನಿ ಕೆಲಸದಿಂದ ಮನೆಗೆ ಬಂದಾಗ ಅಮ್ಮನ ಕಣ್ಣು ಊದಿಕೊಂಡಿರುವುದನ್ನು ನೋಡಿದಳು. ಆದರೂ ಎಲ್ಲವೂ ಸರಿಯಾಗಿದೆ ಎನ್ನುವಂತೆ ಅವಳು ತೋರಿಸಿಕೊಳ್ಳುತ್ತಿದ್ದಳು. ಆಗ ಮಂದಾಕಿನಿಗೆ ಅರ್ಥವಾಯಿತು. ತನ್ನ ಅಮ್ಮ ಯಾವುದೋ ಒಂದು ವಿಷಯವನ್ನು ತನ್ನಲ್ಲಿ ಹೇಳಲು ಒದ್ದಾಡುತ್ತಿದ್ದಾಳೆ ಎನ್ನುವುದು ಅವಳಿಗೆ ಖಾತ್ರಿಯಾಯಿತು. ಸಂಜೆ ಸುಲೋಚನಾ ಮಾರ್ಕೆಟ್ಗೆ ಹೋಗಲು ಹೊರಟು ಬಂದಳು. ಬಾಗಿಲು ಬಂದಾಗುತ್ತಿದ್ದಂತೆ ಮಂದಾಕಿನಿಗೆ ಅಮ್ಮನ ಡೈರಿಯ ನೆನಪಾಯಿತು. ಅವಳು ತುಂಬ ದಿನಗಳಿಂದ ಯೋಚಿಸುತ್ತಿದ್ದಳು. ಅಷ್ಟಕ್ಕೂ ಆ ಡೈರಿಯಲ್ಲಿ ಏನು ಬರೆಯಲಾಗಿದೆ? ಅದು ಅಮ್ಮ ಇಷ್ಟೊಂದು ದುಃಖವಾಗಿರುವಂತೆ ಮಾಡುತ್ತಿದೆ.
ಹಲವಾರು ಬಾರಿ ಡೈರಿ ನೋಡಬೇಕೆಂದು ಯೋಚಿಸಿದ್ದರೂ ಅವಳು ಆಗ ತಡೆದಿದ್ದಳು. ಆದರೆ ಇಂದು ಅವಳಿಂದ ತಡೆಯಲು ಸಾಧ್ಯವಾಗಲಿಲ್ಲ. ಅವಳು ಡೈರಿಯನ್ನು ಅಲ್ಮಾರಿಯಿಂದ ಹೊರತೆಗೆದು ಸುಮ್ಮನೆ ಓದತೊಡಗಿದಳು. ಮೊದಲ ಹಾಳೆಯಲ್ಲಿ ಹೀಗೆ ಬರೆಯಲಾಗಿತ್ತು: ಪ್ರತಿದಿನ ಹೊಸ ಕಷ್ಟಗಳು, ಹೊಸ ಸವಾಲುಗಳು. ಅದು ಹೇಗೆಂದರೆ, ನನ್ನ ಜೀವನ ಪದೇ ಪದೇ ನನ್ನ ಸಹನಾಶಕ್ತಿಯನ್ನು ಪರೀಕ್ಷಿಸುತ್ತಿದೆ. ಮಂದಾಕಿನಿ ಒಂದೊಂದೇ ಹಾಳೆಯನ್ನು ತಿರುವುತ್ತಾ ಸಾಗಿದಂತೆ ಸುಲೋಚನಾಳ ಜೀವನದ ಪ್ರತಿಯೊಂದು ಗಳಿಗೆಗಳು ಅವಳ ಮಗಳಿಗೆ ಅರ್ಥವಾಯಿತು. ಡೈರಿಯ ಪ್ರತಿಯೊಂದು ಹಾಳೆಗಳು ಮಂದಾಕಿನಿಯ ಕಣ್ಣೀರಿನ ಹನಿಗಳಿಂದ ಒದ್ದೆ ಆಗುತ್ತಾ ಸಾಗಿದ್ದವು. ಮಂದಾಕಿನಿಗೆ ತನ್ನ ಅಮ್ಮ ತನ್ನ ಜೀವನದಲ್ಲಿ ಎಂತಹ ತ್ಯಾಗವನ್ನು ಮಾಡಿದ್ದಾಳೆ ಎಂದು ಮೊದಲ ಬಾರಿಗೆ ಅರ್ಥವಾಯಿತು. ಮತ್ತು ಅದೆಷ್ಟು ಬಾರಿ ತನಗೆ ತಾನೇ ತನ್ನ ಜೀವನವನ್ನು ಧೈರ್ಯದಿಂದ ಎದುರಿಸಿ ತನ್ನನ್ನು ರಕ್ಷಿಸಿಕೊಂಡಿದ್ದಾಳೆ ಎಂದು ಕೂಡ ಅವಳಿಗೆ ಅರ್ಥವಾಯಿತು. ಡೈರಿಯ ಕೊನೆಯ ಹಾಳೆಯನ್ನು ಓದುತ್ತಾ ಮಂದಾಕಿನಿ ಅಲ್ಲಿ ನಿಂತಳು. ನಾನು ನನಗಾಗಿ ಎಂದಿಗೂ ದೇವರಲ್ಲಿ ಏನನ್ನೂ ಕೇಳಿಕೊಳ್ಳಲಿಲ್ಲ. ಈಗ ಜೀವನ ನನಗೆ ಮತ್ತೊಂದು ಅವಕಾಶವನ್ನು ನೀಡುತ್ತಿದೆ. ಆದರೆ ಮರ್ಯಾದೆಯ ಕಾರಣದಿಂದಾಗಿ ನಾನು ಇದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಇದನ್ನು ಓದಿದ ನಂತರ ಮಂದಾಕಿನಿ ಡೈರಿಯನ್ನು ಅಲ್ಮಾರಿಯಲ್ಲಿ ಇಟ್ಟಳು. ಅವಳ ಕಣ್ಣುಗಳು ಈಗಲೂ ಒದ್ದೆಯಾಗಿದ್ದವು. ತನ್ನ ಅಮ್ಮನಲ್ಲಿ ಇದರ ಬಗ್ಗೆ ತಾನು ಹೇಗೆ ಮಾತನಾಡಲಿ ಎಂದು ಯೋಚಿಸುತ್ತಿದ್ದಳು. ಆಗ ಅವಳ ದೃಷ್ಟಿ ಮೇಜಿನ ಮೇಲಿಟ್ಟ ಮೊಬೈಲ್ನ ಮೇಲೆ ಬಿತ್ತು. ಆಕಸ್ಮಿಕ ಎಂಬಂತೆ ಇಂದು ಸುಲೋಚನಾ ಅವರು ತಮ್ಮ ಫೋನನ್ನು ಬಿಟ್ಟು ಹೋಗಿದ್ದರು. ತಕ್ಷಣ ಮಂದಾಕಿನಿ ಅವರ ಮೊಬೈಲ್ ಫೋನನ್ನು ತೆಗೆದುಕೊಂಡು ಕಾಲ್ ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಎಲ್ಲಕ್ಕೂ ಮೊದಲು ರಮಣ್ ಅವರ ಹೆಸರಿತ್ತು. ಇವರು ಅದೇ ರಮಣ್ ಅಂಕಲ್ ಆಗಿದ್ದರು. ಅವರ ಹೆಸರನ್ನು ಅಮ್ಮ ಡೈರಿಯಲ್ಲಿ ಬರೆದಿದ್ದಳು ಎಂದು ಮಂದಾಕಿನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅವಳು ತಕ್ಷಣ ಆ ನಂಬರ್ಗೆ ಕಾಲ್ ಮಾಡಿದಳು. ಮತ್ತೊಂದು ಕಡೆಯಿಂದ ಧ್ವನಿ ಬಂದಿತ್ತು: ಹಲೋ ಸುಲೋಚನಾ. ಆಗ ಮಂದಾಕಿನಿ ಸ್ವಲ್ಪ ಹೊತ್ತು ನಿಂತು ಹೇಳಿದಳು: ಅಲ್ಲ, ನಾನು ಅವರ ಮಗಳು ಮಂದಾಕಿನಿ ಮಾತನಾಡುತ್ತಿದ್ದೇನೆ. ಓ ಮಗಳೇ, ಏನಾದರೂ ಮಹತ್ವದ ವಿಚಾರವಿತ್ತೇ? ಎಲ್ಲವೂ ಸರಿಯಾಗಿದೆಯಲ್ಲವೇ? ಅಂಕಲ್, ನಾನು ನಿಮ್ಮನ್ನು ಭೇಟಿಯಾಗಬೇಕು ಎಂದು ಮಂದಾಕಿನಿ ಹೇಳಿದಾಗ ರಮಣ್ ಅವಳನ್ನು ಭೇಟಿಯಾಗಲು ತಯಾರಾದರು. ಮಂದಾಕಿನಿ ಫೋನ್ ಕಟ್ ಮಾಡಿದಳು ಮತ್ತು ಬೇಗ ಬೇಗ ರೆಡಿಯಾಗಿ ರಮಣ್ ಅವರನ್ನು ಭೇಟಿಯಾಗಲು ಹೊರಗಡೆ ಬಂದಳು. ಸರಿಸುಮಾರು 1 ಗಂಟೆಯ ನಂತರ ಮಂದಾಕಿನಿ ಮರಳಿ ಮನೆಗೆ ಬಂದಳು. ಮನೆಗೆ ಬಂದಾಗ ಅವಳ ತಾಯಿ ಸುಲೋಚನಾ ಅವರು ಆಗಲೇ ಮಾರ್ಕೆಟ್ನಿಂದ ಮನೆಗೆ ಬಂದಿದ್ದರು. ಮಗಳೇ, ಎಲ್ಲಿಗೆ ಹೋಗಿದ್ದೆ? ಹೇಳದೆ ಕೇಳದೆ ಹೊರಟು ಹೋಗಿದ್ದೀಯಲ್ಲ? ಸುಲೋಚನಾ ಕೇಳಿದರು. ಸ್ವಲ್ಪ ಹೊತ್ತು ಮಂದಾಕಿನಿ ಸುಮ್ಮನಾದಳು. ಆನಂತರ ಸ್ವಲ್ಪ ಹೊತ್ತಾದ ಮೇಲೆ ಅಮ್ಮನ ಕೈ ಹಿಡಿದುಕೊಂಡು ಕುಳಿತುಕೊಂಡಳು ಮತ್ತು ಹೇಳಿದಳು: ಅಮ್ಮ, ನಿಮ್ಮ ಡೈರಿಯ ಬಗ್ಗೆ ನನಗೆ ಗೊತ್ತು. ನಾನು ಎಲ್ಲವನ್ನೂ ಓದಿದ್ದೇನೆ. ಮತ್ತು ನಾನು ರಮಣ್ ಅಂಕಲ್ ಅವರಲ್ಲಿಯೂ ಕೂಡ ಮಾತನಾಡಿದ್ದೇನೆ. ಅಮ್ಮ, ಅವರು ತುಂಬ ಒಳ್ಳೆಯವರು. ಇದನ್ನು ಕೇಳಿ ಸುಲೋಚನಾ ಅಚ್ಚರಿಗೊಂಡರು ಮತ್ತು ಅವಕ್ಕಾಗಿ ಕುಳಿತುಕೊಂಡರು. ಅಮ್ಮ, ನೀವು ನಿಮ್ಮ ಜೀವನವನ್ನು ಇಲ್ಲಿಯವರೆಗೆ ಬೇರೆಯವರಿಗಾಗಿ ಸವಿಸಿದ್ದೀರಿ. ಈಗ ನಿಮಗಾಗಿ ಬದುಕನ್ನು ಸಾಗಿಸುವ ಸುಸಂದರ್ಭ ನಿಮಗೆ ಒದಗಿ ಬಂದಿದೆ ಮತ್ತು ಜೀವನದಲ್ಲಿ ಮುಂದಕ್ಕೆ ಸಾಗಿ. ಸ್ವಲ್ಪ ಹೊತ್ತಿನ ನಂತರ ಸುಲೋಚನಾ ಸಾವರಿಸಿಕೊಂಡು ನಿಧಾನವಾಗಿ ಹೇಳಿದರು: ಇಲ್ಲ ಮಗಳೇ, ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ನಾನು ತುಂಬ ಕಷ್ಟಪಟ್ಟು ಇದನ್ನೆಲ್ಲ ಸಹಿಸಿಕೊಂಡಿದ್ದೇನೆ ಮತ್ತು ನನ್ನನ್ನು ನಾನು ಸಂಭಾಳಿಸಿಕೊಂಡಿದ್ದೇನೆ. ಈ ಸಮಾಜ, ಈ ಸಂಬಂಧಿಕರು ಮತ್ತು ಎಲ್ಲ ಜನರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಾರೆ. ಒಂದೊಂದು ರೀತಿಯಲ್ಲಿ ನನ್ನಲ್ಲಿ ಪ್ರಶ್ನೆ ಕೇಳುತ್ತಾರೆ. ಈಗ ಈ ವಯಸ್ಸಿನಲ್ಲಿ ಸ್ವತಃ ನನ್ನನ್ನೇ ನಾನು ಪಾಪಿಯನ್ನಾಗಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ನನ್ನ ಖುಷಿಗಾಗಿ ನಾನು ಯಾವುದೋ ನಿರ್ಧಾರವನ್ನು ತೆಗೆದುಕೊಂಡು ನಿನ್ನ ಮುಂದಿನ ಜೀವನಕ್ಕೂ ಕೂಡ ಭಾರವಾಗಿ ನಿನಗೆ ಸವಾಲಾಗಲು ಬಯಸುವುದಿಲ್ಲ. ಜನರೆಲ್ಲ ಆಡಿಕೊಳ್ಳುತ್ತಾರೆ ಮತ್ತು ನನಗೆ ಬೈಯಲು ಶುರು ಮಾಡುತ್ತಾರೆ. ಮದುವೆಯ ವಯಸ್ಸಿನ ಮಗಳು ಮನೆಯಲ್ಲಿರುವಾಗ ಅಮ್ಮ ಈ ರೀತಿ ಮಾಡುತ್ತಿದ್ದಾಳೆ ಎಂದು. ಜನ ನಿನ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಜನರ ಇದೆಲ್ಲ ಪ್ರಶ್ನೆಗಳಿಗೆ ನೀನೇನು ಉತ್ತರ ಕೊಡುವೆ? ಆಗ ಮಂದಾಕಿನಿ ಹೇಳಿದಳು: ಅಮ್ಮ, ಈ ಸಮಾಜ ಯಾವಾಗ ನಿನ್ನ ಜೊತೆಗೆ ನಿಂತಿತ್ತು? ನೀನು ಬೀದಿಗೆ ಬಂದಾಗ ಸಮಾಜವಾಗಲಿ, ನಿನ್ನ ಸಂಬಂಧಿಕರಾಗಲಿ ಯಾರಾದರೂ ನಿನ್ನ ಸಹಾಯಕ್ಕೆ ಬಂದಿದ್ದರೆ, ಅಥವಾ ನಿನ್ನ ತವರು ಮನೆಯವರಾಗಲಿ, ಗಂಡನ ಮನೆಯವರಾಗಲಿ ಯಾರಾದರೂ ನಿಮಗೆ ಆಸರೆಯಾಗಿ ನಿಂತರೆ, ಕಷ್ಟಪಟ್ಟು ಪರಿಶ್ರಮದಿಂದ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತಾಗ ಯಾರಾದರೂ ನಿಮ್ಮನ್ನು ಹೊಗಳಿದ್ದರೆ, ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಣ್ಣೆತ್ತಿಯೂ ನೋಡದ ಜನರ ಬಗ್ಗೆ ನೀವೇಕೆ ಚಿಂತೆ ಮಾಡುತ್ತಿದ್ದೀರಿ? ಅಮ್ಮ, ನಿಮ್ಮ ಹೃದಯದಲ್ಲಿ ಎಂಥ ನೋವು ಅಡಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ರಮಣ್ ಅಂಕಲ್ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಾನು ನಿಮ್ಮನ್ನು ಖುಷಿಯಾಗಿರುವಂತೆ ನೋಡಿಕೊಳ್ಳಲು ಬಯಸುತ್ತೇನೆ. ತನ್ನ ತಾಯಿ ಈ ಸಂಬಂಧಕ್ಕೆ ಒಪ್ಪದಿದ್ದರೂ ಕೊನೆಗೂ ಮಂದಾಕಿನಿ ತರ್ಕಬದ್ಧವಾಗಿ ಮಾತನಾಡಿ ಅಮ್ಮನನ್ನು ಇದಕ್ಕೆ ಒಪ್ಪಿಸಿದಳು. 2 ದಿನಗಳ ನಂತರ ರಮಣ್ ಮತ್ತು ಸುಲೋಚನಾ ಅವರು ಒಂದು ಮಂದಿರದಲ್ಲಿ ಸಾಧಾರಣವಾಗಿ ಮದುವೆ ಮಾಡಿಕೊಳ್ಳಲು ತೀರ್ಮಾನಿಸಿದರು. ಸುಲೋಚನಾ ಅವರು ಈ ಮದುವೆ ತನ್ನ ಹಾಗೂ ತನ್ನ ಮಗಳ ಜೀವನವನ್ನು ಒಂದು ಹೊಸ ದಿಕ್ಕಿನ ಕಡೆಗೆ ಕೊಂಡೊಯ್ಯಬಹುದು ಎಂದು ಅಂದುಕೊಂಡಿದ್ದರು. ಆದರೆ ಎಲ್ಲ ಸಂದರ್ಭಗಳಲ್ಲೂ ಆಗುವಂತೆ ಖುಷಿಭರಿತ ಜೀವನದಲ್ಲಿ ಸಮಾಜವೇ ಮುಳ್ಳಾಗಿ ಕಾಡುತ್ತದೆ. ಸಂಜೆ ರಮಣ್ ಅವರು ಯಾವುದೋ ಒಂದು ಕೆಲಸದ ಮೇಲೆ ಸುಲೋಚನಾ ಅವರ ಮನೆಗೆ ಬಂದಿದ್ದರು. ಆಗ ಜೋರು ಜೋರಾಗಿ ಬಾಗಿಲು ಬಡಿದ ಶಬ್ದವಾಯಿತು. ಸುಲೋಚನಾ ಬಾಗಿಲು ತೆರೆದಾಗ ಅವರ ಅಕ್ಕಪಕ್ಕದಲ್ಲಿ ಇರುವ ಸುಷ್ಮಾ ಹಾಗೂ ಮೀನಾ ನಿಂತಿದ್ದರು. ಅವರಿಬ್ಬರು ಈ ಮೊದಲು ಕೂಡ ಸುಲೋಚನಾ ಅವರ ಚರಿತ್ರೆಯ ಮೇಲೆ ಪ್ರಶ್ನೆಗಳನ್ನು ಎತ್ತಿದ್ದರು. ಅವರ ಹಿಂದೆ ಸೊಸೈಟಿಯ ಹಲವಾರು ಮಹಿಳೆಯರು ಕೂಡ ಇದ್ದರು. ನಾವು ಯಾವ ಸುದ್ದಿಯನ್ನು ಕೇಳುತ್ತಿದ್ದೇವೆ?
ಈ ವಯಸ್ಸಿನಲ್ಲಿ ಮತ್ತೊಂದು ಮದುವೆಯೇ? ನಿಮಗೆ ಮದುವೆಯಾಗುವ ವಯಸ್ಸಿನ ಮಗಳೊಬ್ಬಳಿದ್ದಾಳೆ. ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಒಬ್ಬ ಮಹಿಳೆ ಜೋರಾಗಿ ಕೂಗಿ ಹೇಳಿದಳು. ನೀವು ನಮ್ಮ ಸಮಾಜದ ಮರ್ಯಾದೆಯನ್ನು ಮಣ್ಣುಪಾಲು ಮಾಡುತ್ತಿದ್ದೀರಿ. ಇಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ದೊಡ್ಡವರಾಗುತ್ತಿದ್ದಾರೆ, ಮದುವೆ ವಯಸ್ಸಿಗೆ ಬಂದಿದ್ದಾರೆ. ಮತ್ತು ನೀವು? ಸುಲೋಚನಾ ಅವಕ್ಕಾಗಿ ನಿಂತಿದ್ದರು. ಅವರ ಬಳಿ ಯಾವುದೇ ಶಬ್ದಗಳಿರಲಿಲ್ಲ. ರಮಣವರು ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸಿದರು. ನೋಡಿ, ಇದು ನಮ್ಮ ವೈಯಕ್ತಿಕ ವಿಷಯ. ನೀವು ಕಾರಣವಿಲ್ಲದೆ ಇದನ್ನು ತಮಾಷೆಯನ್ನಾಗಿ ಮಾಡಬೇಡಿ. ಸುಲೋಚನಾ ಅವರ ಕೈಗಳು ನಡುಗುತ್ತಿದ್ದವು. ಇವರಿಗೆ ಹೇಗೆ ತಿಳಿಸಿ ಹೇಳಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ. ಆಗ ಹಿಂದಿನಿಂದ ಒಂದು ಕಠೋರ ಶಬ್ದ ಹೊರಬಂದಿತು. ಅದು ಮಂದಾಕಿನಿಯ ಕಠೋರ ಸ್ವರವಾಗಿತ್ತು. ಸಾಕು, ನಿಲ್ಲಿಸಿ, ಇದು ತುಂಬ ಅತಿಯಾಯಿತು. ಧ್ವನಿಯಲ್ಲಿ ಸಿಟ್ಟು ಹಾಗೂ ದೃಢತೆ ಎರಡೂ ಇತ್ತು. ನಮ್ಮ ಜೀವನದಲ್ಲಿ ಮೂಗು ತೂರಿಸುವ ನೀವೆಲ್ಲ ಯಾರು? ನನ್ನ ಅಮ್ಮ ತನ್ನ ಇಡೀ ಜೀವನವನ್ನು ನಿಮ್ಮ ಸಮಾಜಕ್ಕಾಗಿ ಹಾಗೂ ನಿಮ್ಮ ಸಮಾಜದ ನಿಯಮಕ್ಕಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ನನ್ನ ತಂದೆಯ ಮರಣವಾದಾಗ ನನ್ನ ಅಮ್ಮ ಒಬ್ಬಳೇ ಜೀವನಕ್ಕಾಗಿ ಹೋರಾಟವನ್ನು ನಡೆಸಿದಳು. ಆಗ ಯಾರಾದರೂ ಅವಳ ಸಹಾಯಕ್ಕೆ ಬಂದರೆ ಆಗ ಈ ಸಮಾಜ ಎಲ್ಲಿಗೆ ಹೋಗಿತ್ತು? ಇಂದು ನನ್ನ ಅಮ್ಮ ತನ್ನ ಖುಷಿಗಾಗಿ ಇಂತಹ ನಿರ್ಧಾರವನ್ನು ತೆಗೆದುಕೊಂಡರೆ ಇದರಲ್ಲಿ ತಪ್ಪೇನಿದೆ? ಮತ್ತು ನಾನು ಅವರ ಮಗಳು. ನನಗೆ ಇದರಿಂದ ಏನು ತೊಂದರೆ ಇಲ್ಲವೆಂದ ಮೇಲೆ ನಿಮಗೆ ಯಾವ ತೊಂದರೆಯಾಗುತ್ತದೆ? ಮಂದಾಕಿನಿಯ ಧ್ವನಿಯಲ್ಲಿ ಎಂತಹ ದೃಢತೆ ಇತ್ತೆಂದರೆ ಎಲ್ಲರೂ ಮೌನವಾದರು. ಮಂದಾಕಿನಿ ತನ್ನ ಮಾತನ್ನು ಮುಂದುವರಿಸಿದಳು. ಯಾವ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳ ಮದುವೆಯಾಗುತ್ತದೆಯೋ ಆ ವಯಸ್ಸಿನಲ್ಲಿ ನನ್ನ ಅಮ್ಮ ವಿಧವೆಯಾಗಿ ಬಿಳಿ ಸೀರೆಯನ್ನು ತೊಟ್ಟುಕೊಂಡರು. ಆದರೆ ಅವರು ಎಂದಿಗೂ ಅದರ ಬಗ್ಗೆ ತುಟಿಕ್ ಪಿಟಿಕ್ ಎನ್ನಲಿಲ್ಲ. ನನ್ನ ಪಾಲನೆ ಪೋಷಣೆಗಾಗಿ ನನ್ನ ಅಮ್ಮ ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡಿದರು. ನಾನು ದೊಡ್ಡವಳಾಗುತ್ತಿದ್ದಂತೆ ಅವರು ತನ್ನ ಕನಸನ್ನು ತನ್ನೊಳಗೆ ಮುಚ್ಚಿ ಹಾಕಿದರು. ನಾನು ಯಾವಾಗಲೂ ಅವರಿಗೆ ಒಳ್ಳೆಯ ಬಟ್ಟೆಯನ್ನು ತೊಡಲು ಹೇಳಿದರೆ ಅವರು ಹೇಳುತ್ತಿದ್ದರು, ಬಿಡಮ್ಮ, ನಾನು ಮನೆಯಲ್ಲಿ ಇರುವವಳು, ಒಳ್ಳೆಯ ಬಟ್ಟೆಯನ್ನು ತೊಟ್ಟು ಏನಾಗಬೇಕಾಗಿದೆ? ನನ್ನನ್ನು ಯಾರು ನೋಡಬೇಕಾಗಿದೆ? ನಾನು ಮನೆಯಲ್ಲಿ ಇಲ್ಲದಿರುವಾಗ ಅಮ್ಮ ತನಗಾಗಿ ಅಡುಗೆಯನ್ನು ಕೂಡ ಮಾಡಿಕೊಳ್ಳುವುದಿಲ್ಲ. ತಾನೊಬ್ಬಳೇ ಏಕೆ ಅಡುಗೆ ಮಾಡಿ ತಿನ್ನಬೇಕು ಎಂದು ಯೋಚಿಸಿ ಅವಳು ಹಾಗೆ ಉಪವಾಸ ಇರುತ್ತಿದ್ದಳು. ಈಗ ಅವಳು ನನ್ನ ಮದುವೆ ಮಾಡಲು ಬಯಸುತ್ತಿದ್ದಾಳೆ. ನೋಡಿ, ಒಮ್ಮೆ ನನ್ನ ಮದುವೆಯಾದರೆ ಅವಳ ಜೀವನ ಹೇಗಾಗಬಹುದು? ಯಾರು ಅವಳನ್ನು ನೋಡಿಕೊಳ್ಳುತ್ತಾರೆ? ಯಾರಿಗಾಗಿ ಅವಳು ಬದುಕಬೇಕು? ಅದರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಅಮ್ಮನ ಮದುವೆ ಮೊದಲು ಆಗಬೇಕು. ಅಲ್ಲಿಯವರೆಗೆ ನಾನು ನನ್ನ ಮದುವೆ ಮಾಡಿಕೊಳ್ಳುವುದಿಲ್ಲ. ಹೀಗೆ ಹೇಳುತ್ತಾ ಮಂದಾಕಿನಿ ತನ್ನ ಅಮ್ಮನನ್ನು ಅಪ್ಪಿಕೊಂಡು ಅಳತೊಡಗಿದಳು. ಮಂದಾಕಿನಿಯ ಮಾತಿನಿಂದಾಗಿ ಸುಲೋಚನಾ ಅವರು ಕೂಡ ಕಣ್ಣೀರು ಹಾಕಿದರು. ಅವಳ ಮಾತುಗಳು ಸೊಸೈಟಿಯ ಎಲ್ಲ ಹೆಂಗಸರ ಬಾಯಿಯನ್ನು ಮುಚ್ಚಿಸಿತ್ತು ಮತ್ತು ಅವರೆಲ್ಲ ಅದುರಿ ಹೋದರು. ಈಗ ಅವರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದರು. ಅವರ ಬಳಿ ಮಾತನಾಡಲು ಯಾವುದೇ ಶಬ್ದಗಳಿರಲಿಲ್ಲ. ಆಗ ಆ ಮಹಿಳೆಯರ ಮಧ್ಯದಿಂದ ಒಬ್ಬರು ವಯಸ್ಸಾದ ಮಹಿಳೆ ಮುಂದೆ ಬಂದರು. ಇಲ್ಲಿಯವರೆಗೆ ಅವರು ಎಲ್ಲರ ಮಾತುಗಳನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದರು. ಸುಲೋಚನಾ ಮಗಳೇ, ನಾವು ಯಾವಾಗಲೂ ನಿನ್ನ ಜೀವನದಲ್ಲಿ ನೀನು ಕಷ್ಟಪಡುತ್ತಿರುವುದನ್ನೇ ನೋಡಿದ್ದೇವೆ. ಮಂದಾಕಿನಿ ಹೇಳಿದರಲ್ಲಿ ಯಾವುದೇ ತಪ್ಪಿಲ್ಲ. ನಮಗಾಗಲಿ ಅಥವಾ ಈ ಸಮಾಜಕ್ಕಾಗಲಿ ನಿನ್ನ ಖುಷಿಯಲ್ಲಿ ಅಡ್ಡಗಾಲು ಹಾಕುವ ಯಾವುದೇ ಹಕ್ಕಿಲ್ಲ. ಇಂದು ಈ ಸಮಾಜ ಖುಷಿಯಿಂದ ಇರಲು ಯಾವುದೇ ವಯಸ್ಸಿನ ಹಂಗಿಲ್ಲ ಎಂಬುದನ್ನು ಕಲಿತುಕೊಳ್ಳಬೇಕು. ಮತ್ತು ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನದ ಖುಷಿಯ ಬಗೆಗಿನ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಂಪೂರ್ಣವಾಗಿ ಸ್ವತಂತ್ರರು ಎಂದು ಎಲ್ಲರೂ ಅರಿತುಕೊಳ್ಳಬೇಕು. ನಮ್ಮ ಆಶೀರ್ವಾದ ಯಾವಾಗಲೂ ನಿನ್ನೊಂದಿಗಿದೆ. ಈ ಮಾತಿಗೆ ಎಲ್ಲ ಮಹಿಳೆಯರು ಒಬ್ಬೊಬ್ಬರಾಗಿ ತಮ್ಮ ಸಹಮತಿಯನ್ನು ಸೂಚಿಸತೊಡಗಿದರು. ನಿಮ್ಮ ಮಗಳು ಆಡಿದ ಮಾತುಗಳು ಇಂದಿನ ಪೀಳಿಗೆಗಾಗಿ ಒಂದು ಉತ್ತಮ ಸಂದೇಶವಾಗಿದೆ ಎಂದು ಎಲ್ಲರೂ ಹೇಳತೊಡಗಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಇಡೀ ವಾತಾವರಣವೇ ಬದಲಾಯಿತು. ಸ್ವಲ್ಪ ಹೊತ್ತಿಗೆ ಮುಂಚೆ ಇದ್ದ ಬೈಗುಳ, ಆರೋಪ ಎಲ್ಲವೂ ಈಗ ಸಮರ್ಥನೆ ಮತ್ತು ಆಸರೆಯಾಗಿ ಬದಲಾದವು. ಈಗ ಅದೇ ಮಹಿಳೆಯರು ಸುಲೋಚನಾ ಅವರಿಗೆ ಶುಭಾಶಯಗಳನ್ನು ಕೋರಿ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು. 2 ದಿನಗಳ ನಂತರ ಸುಲೋಚನಾ ಹಾಗೂ ರಮಣವರು ಮಂದಿರದಲ್ಲಿ ಸಾಧಾರಣ ರೀತಿಯಲ್ಲಿ ಮದುವೆ ಮಾಡಿಕೊಂಡರು. ಮಂದಾಕಿನಿಯು ತನ್ನ ಅಮ್ಮನ ಕೈ ಹಿಡಿದುಕೊಂಡು ಅವರನ್ನು ಮಂಟಪದವರೆಗೆ ಕರೆದುಕೊಂಡು ಹೋಗಲು ಪ್ರತಿ ಹೆಜ್ಜೆಗೂ ಸಹಾಯ ಮಾಡಿದಳು. ಇಂದು ಅವಳು ಮದುಮಗಳ ವೇಷಭೂಷಣದಲ್ಲಿರುವ ತನ್ನ ಅಮ್ಮನನ್ನು ನೋಡಿ ತುಂಬ ಖುಷಿಯಾದಳು. ಈ ಘಟನೆಯ ನಂತರ ಕೇವಲ ಸುಲೋಚನಾ ಅವರ ಜೀವನವಷ್ಟೇ ಬದಲಾಗಲಿಲ್ಲ, ಬದಲಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೂಡ ತಲುಪಿತ್ತು. ಖುಷಿಯಾಗಿರುವುದು ಎಲ್ಲರ ಜನ್ಮಸಿದ್ಧ ಹಕ್ಕು. ಈಗ ಜನರೆಲ್ಲರೂ ಸುಲೋಚನಾ ಅವರ ನಿರ್ಧಾರವನ್ನಷ್ಟೇ ಬೆಂಬಲಿಸಲಿಲ್ಲ, ಬದಲಾಗಿ ಅವರು ತುಂಬ ಖುಷಿಯಾಗಿರುವಂತೆ ಅವರಿಗೆ ಬೆಂಬಲ ಪ್ರೋತ್ಸಾಹವನ್ನು ಕೂಡ ನೀಡಿದರು. ಮತ್ತು ಮಂದಾಕಿನಿ ತನ್ನ ಅಮ್ಮನ ಈ ಹೊಸ ಜೀವನವನ್ನು ನೋಡಿ ಕಣ್ತುಂಬಿಸಿಕೊಂಡು ಸಂತೋಷದಿಂದ ಕುಣಿದು ಕುಪ್ಪಳಿಸಿದಳು. ಸುಲೋಚನಾ ಹಾಗೂ ರಮಣ್ ಅವರ ಮನೆಯಲ್ಲಿ ಈಗ ಸಂತೋಷದ ಕ್ಷಣಗಳು ತುಂಬಿ ತುಳುಕುತ್ತಿದ್ದವು. ಯಾವ ಮನೆ ದುಃಖ ಚಿಂತೆಯಿಂದ ಮುಳುಗಿತ್ತೋ ಅಂತಹ ಮನೆಯಲ್ಲಿ ಇಂದು ಸುಖ, ಸಂತೋಷ ಮತ್ತು ಖುಷಿಯ ಸುರಿಮಳೆಯಾಗಿತ್ತು. ವೀಕ್ಷಕರೇ, ಈ ಕತೆ ನಿಮಗೆ ಹೇಗೆ ಅನಿಸಿತು? ಅವಶ್ಯವಾಗಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಕಥೆಯನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.